ಶ್ರೀದೇವಿ ತ್ರಿಜಗನ್ಮಾತೆ ನಿತ್ಯ ತೃಪ್ತಿ ನಿರಂಜನಿ ರಾಜರಾಜೇಶ್ವರಿ ದೇವಿ ಕಾಳಿಕಾಂಬೆ ನಮೋ ನಮಃ ಕಾಳಿಕಾಂಬೆ ನಮೋ ನಮಃ. ಅರಿವನು ಕೊಡುವಳು ಹೆಣ್ಣು, ಸಿಯನು ಕೊಡುವಳು ಹೆಣ್ಣು, ಶಕ್ತಿಯ ಕೊಡುವಳು ಹೆಣ್ಣು, ಹೆಣ್ಣೆ ಬಾಳಿನ ಕಣ್ಣು. ಅರಿವನು ಕೊಡುವಳು ಹೆಣ್ಣು, ಸಿರಿಯನು ಕೊಡುವಳು ಹೆಣ್ಣು, ಶಕ್ತಿಯ ಕೊಡುವಳು ಹೆಣ್ಣು, ಹೆಣ್ಣೆ ಬಾಳಿನ ಕಣ್ಣು. ಹಾಗೆ ಸಮಯಕ್ಕೆ ತಕ್ಕ ಬುದ್ಧಿಯ ಹೇಳುವಳು. ದಾಸಿಯ ಹಾಗೆ ಸೇವೆಯ ಮಾಡಿ ನೆಮ್ಮದಿ ನೀಡುವಳು. ಮಂತ್ರಿಯ ಹಾಗೆ ಸಮಯಕ್ಕೆ ತಕ್ಕ ಬುದ್ಧಿಯ ಹೇಳುವಳು. ಲಕ್ಷ್ಮಿಯ ಹಾಗೆ ಸೌಂದರ್ಯದಲ್ಲಿ ಮನೆಯನ್ನು ಬೆಳಗುವಳು. ತಾನೆಯ ತೋರಿ ಈ ಭೂಮಿಯ ಹಾಗೆ, ಅಕ್ಕರೆ ತೋರಿ ಅಮ್ಮನ ಹಾಗೆ, ಜೊತೆಯಲ್ಲಿ ನಡೆದು ನೆರಳಿನ ಹಾಗೆ ಸುಖವನ್ನು ನೀಡುವಳು. ಅರಿವನು ಕೊಡುವಳು ಹೆಣ್ಣು, ಸಿರಿಯನು ಕೊಡುವಳು ಹೆಣ್ಣು, ಶಕ್ತಿಯ ಕೊಡುವಳು ಹೆಣ್ಣು, ಹೆಣ್ಣೆ ಬಾಳಿನ ಕಣ್ಣು. ಕಡಲಿನ ಆಳಕ್ಕೆ ಹೋದರೆ ತಾನೇ ರತ್ನವು ದೊರಕುವುದು. ಬೆಂಕಿಯ ಉರಿಯಲಿ ಬೆಂದರೆ ತಾನೇ ಚಿನ್ನವು ಹೊಳೆಯುವುದು. ಕಡಲಿನ ಆಳಕ್ಕೆ ಹೋದರೆ ತಾನೇ ರತ್ನವು ದೊರಕುವುದು. ಬೆಂಕಿಯ ಉರಿಯಲಿ ಬೆಂದರೆ ತಾನೇ ಚಿನ್ನವು ಹೊಳೆಯುವುದು.
ಉಳಿಸುವುದು. ಅರಿವನು ಕೊಡುವಳು ಹೆಣ್ಣು, ಸಿರಿಯನು ಕೊಡುವಳು ಹೆಣ್ಣು, ಶಕ್ತಿಯ ಕೊಡುವಳು ಹೆಣ್ಣು. ಹೆಣ್ಣೆ ಬಾಳಿನ ಕಣ್ಣು. ಅರಿವನು ಕೊಡುವಳು ಹೆಣ್ಣು, ಸಿರಿಯನು ಕೊಡುವಳು ಹೆಣ್ಣು, ಶಕ್ತಿಯ ಕೊಡುವಳು ಹೆಣ್ಣು, ಹೆಣ್ಣೆ ಬಾಳಿನ ಕಣ್ಣು. ಏನ್ಲೇ ಜಯಣ್ಣ, ಈ ತಿಂಗಳು ಶುರುವಾಗಿ 2 ವಾರ ಆಯ್ತಲ್ಲೋ, ಎಲ್ಲೋ ಮನೆ ಬಾಡಿಗೆ ಬಗ್ಗೆ ಮಾತೇ ಹಾಕಿಲ್ವಲ್ಲ ನೀನು. ತೆಗಿಯೋ ಬಾಡಿಗೆ ರೊಕ್ಕವಾ? ಇಲ್ಲ ಸುಧಾಮಪ್ಪನವ್ರೆ, ಈ ತಿಂಗಳು ಯಾವುದು ಸರಿಯಾಗಿ ಟ್ರಿಪ್ಪೇ ಸಿಕ್ಕಿಲ್ಲ, ಬಾಟನೂ ಯಾವುದು ಬಂದಿಲ್ಲ. 2 ದಿವಸ ಟೈಮ್ ಕೊಟ್ರೆ ಎಲ್ಲ ಕೊಟ್ಬಿಡ್ತೀನಿ. ಯಾರಲ್ಲ ಇವನು? ಇದೇನ್ ಪೂರ್ಣ ಏನ್ ಛತ್ರ ಅಂತ ತಿಳ್ಕೊಂಡಿದ್ಯೇನಲ್ಲೇ? ಇದು ಸುಧಾಮಪ್ಪನ ಔಟ್ ಹೌಸು, ಅಂದ್ರೆ ನಾನ್ ಸ್ವಂತ ಮನಿ. ಇದಕ್ಕೆ ರೊಕ್ಕ ಬರಲಿ ಅಂತ ಬಾಡಿಗೆ ಬಿಟ್ಟಿವ್ನಿ, ಬಿಟ್ಟಿಲ್ಲ, ಗೊತ್ತಾಯ್ತಾ? ಹೌದೌದು, ಕಿಷ್ಕಿಂದೆ ತರ ಇದೆ ಈ ವಟಾರ. ಅದಕ್ಕೆ ಹೆಸರು ಬೇರೆ ಇಟ್ಕೊಂಡಿದೀಯ, ಸುಧಾಮನ್ ಔಟ್ ಹೌಸು ಅಂತ. ಆದ್ರೆ ಬಾಡಿಗೆ ಕೇಳೋದು ಮಾತ್ರ ಒಬ್ಬಾಮನ್ ವೈಟ್ ಹೌಸ್ ತರ ಇದೆ. ಅಲ್ಕಂಡ್ಲ, ನಿನ್ಗೆ ಈ ವಟಾರದಾಗಿದ್ದು ಬಾಡಿಗೆ ಕೊಡೋದು ಅಷ್ಟು ತ್ರಾಸ ಆದ್ರೆ ಬೇರೆ ಕಡೆ ಹೋಗಲ್ಲ ನೀನು ಜಾಗ ಖಾಲಿ ಮಾಡ್ಕೊಂಡು. ಈ ವಟಾರಕ್ಕೆ ಬರಕ್ಕೆ ಜನಗಳು ಕಿಯು ನಿಂತವ್ರೆ, ಗೊತ್ತಾ? ನಿಂತವ್ರೆ ಕುಯ್ಯು. ಅಲ್ರಿ, ಒಂದ್ ಮನೆಗೆ ಇರ್ಬೇಕಾದ ಯಾವ ಲಕ್ಷಣನೂ ಇಲ್ಲದೆ ಎಲ್ಲ ಔಟ್ ಆಗಿರೋ ಹೌಸು ಈ ಔಟ್ ಹೌಸ್. ಯಾವನ್ರಿ ಬರ್ತಾನೆ ಇದಕ್ಕೆ ಬಾಡಿಗೆಗೆ? ಏನ್ ಆಗಂತಿ? ಅಲ್ರಪ್ಪ, ನೀವೆಲ್ಲರೂ ಹೇಳಿ, ನಿಮ್ಗೆಲ್ಲ ಏನ್ ತ್ರಾಸ ಆಗದೆ ಅಂತ ಇಲ್ಲಿ? ತಲೆ ಮೇಲೆ ಒಳ್ಳೆ ಹೆಂಚಿನ ಸೂರು, ಮನೆಗೆ ಲಕ್ಷಣವಾದ ಡೋರು, ಮನೆಯೆಲ್ಲ ಆಗಿರೋದು ರೆಡ್ ಆಕ್ಸೈಡ್ ಫ್ಲೋರು. ಇಲ್ಲಿ ನಲ್ಲಿಯಾಗಿ ಬರೋದು 3 ಹೊತ್ತು ನೀರು. ಇನ್ನೇನ್ ಲಾಭ ಬೇಕು ನಿಂಗೆ? ಬೇಕು. ಊಟಕ್ಕೆ ಮೆಣಸಿನ ಸಾರು, ಸಂಜೆ ಆದ್ಮೇಲೆ 3 ಬಾಟ್ಲಿ ಬೀರು. ಅದೆಲ್ಲ ಮಾತ್ ಬಿಡ್ರಿ. ನಂಗೆ ಇವತ್ತೋ ನಾಳೆನೋ ಒಂದೇ ಟ್ರಿಪ್ ಸಿಗ್ತಾ ಇದೆ. ಅದ್ರಲ್ಲಿ ಬರೋ ಬ್ಯಾಟದಿಂದ ನಿಮ್ ಬಾಡಿಗೆನ ಕೊಟ್ಟು ಬಿಸಾಕ್ತೀನಿ. ಸರಿ, 2 ದಿನ ಕೊಡ್ತೀನಿ ನಿಂಗೆ. ಆಮೇಲೆ ಏನಾಗುತ್ತೋ ಅದಕ್ಕೆ ನಾನ್ ಜವಾಬ್ದಾರ ಅಲ್ಲ. ಏನ್ರಪ್ಪ, ಇದಕ್ಕೆಲ್ಲ ನೀವೆಲ್ಲರೂ ಸಾಕ್ಷಿಗಳು. ಬಾರವಾ ಹೊನ್ನಮ್ಮ, ನಿನ್ ಮಗ ಶಂಕರು ಮನೆಯಾಗಿಲ್ವೇನೋ? ಕೊಟ್ಟೋಗವನ ಬಾಡಿಗೆ ರೊಕ್ಕವ.
ಏ ತಡಿಯ ಲಂತಾ, ಏನದ ಒಂದ ಅವಸರನಾಗ ಅದೇನೋ ಟಿವಿನೋ ಬಾವಿನೋ ಐತಂತ ಹೇಳಿ ಹೇಳಾಕಿಲ್ಲ. ಏನಂತ ಹೇಳಿ ಸುಧಾರ್ಸ್ಕೊಂಡ್ ಹೇಳ್ಬಾರ್ದೇನ? ಅದೇ ಕಣಚ್ಚಿ, ನನ್ ಗೆಳತಿಯಾರು ಬಂದ್ ಹೇಳಿದ್ರು ನಮ್ ಬೀದರಿಂದ ಆ ಟಿವಿಯಲ್ಲಿ ಬರ್ತಲ್ಲ ಕನ್ನಡದ ಕಂಠ ಆ ಪ್ರೋಗ್ರಾಮ್ನಾಗ ಹಾಡ್ಲಿಕ್ಕೆ ಜನನ ಕರೆದವ್ರೆ. ನಮ್ ಸಾಲಿನಾಗ ನಮ್ಮ ಮಾಸ್ತರ ನನ್ನ ಹೆಸರು ಕಳಿಸವ್ರೆ. ನನ್ನೇನಾದ್ರೂ ಕರೆದರ ನಾನು ಹೋಗಿ ಹಾಡ್ಲಾಚಿ. ಏ ಯಾರೇ ಇವಳ? ಅಲ್ಲ ಹುಡುಗಿ, ನಿಮ್ಮಪ್ಪ ಈ ಹೆಣ್ಮಕ್ಳು ಹಾಡೋದು ಕುಣಿಯೋದು ಅಂದ್ರ ಸ್ವಲ್ಪನೂ ಆಗೋದಿಲ್ಲ. ಆ ವಿಷಯ ಬಂದ್ರ ಮೆಣಸಿನ್ಕಾಯಿ ಹಚ್ಚಿದಂಗ ಹಾರಾಡೋ ಪೈಕಿ ಅವ. ಅಂತರ್ದಾಗ ನೀನು ಅವ್ನ ಮಗಳಾಗಿ ಹಿಂಗ ಊರ್ ಮುಂದೆಲ್ಲ ಟಿವಿನಾಗ ಹಾಡ್ತೀನಂದ್ರ ಆತ ಮುನಿ ಚಾವಡಿ ಹಾರುವಂಗ ಕೂಗಾಡ್ತಾನವ. ಅದೆಲ್ಲ ಆಸೆ ಬಿಟ್ಬಿಡ. ಯಾಕವ ಸಪ್ಪ ಕುಂತಿ? ಇಲ್ಲಿ ನೋಡು, ಇನ್ನೇನ ಬ್ಯಾಸ್ಗಿ ರಜಾ ಬಂತು. ಆರಾಮಾಗಿ ಮೈಸೂರ್ನಾಗ ಹೋಗಿ ನಿಮ್ ಮಾವನ್ ಮನ್ಯಾಗ ಇದ್ ಬಾ. ನೀನೋಸಿ ಹೇಳಿದ್ರೆ ಅಪ್ಪ ಕೇಳ್ತಾನಜ್ಜಿ. ಏ ಸಾಕ್ ಮಾಡ ನಿನ್ ಗಿರಿಟ್ ಮಾತುಗಳು. ಅಲ್ಲಿ ನೋಡು, ನಿಮ್ಮಪ್ಪ ಬಂದ. ಹೋಗಿ ಒಲಿ ಮ್ಯಾಗೆ ನನ್ನ ಐತೆ ನೋಡು. ಅವ್ವ, ನಂದೀಶ ಅಂತ ಶಾಲೆಗೆ ಬಂದ್ರೇನ? ನಂದೀಶ ಸ್ಕೂಲ್ ಮಾತ್ರ ಇರ್ಲಿಲ್ಲ. ಲಲಿತಾ ಬಂದ್ಲು. ಆ ನಂದೀಶೇನ ಗೊತ್ತಿಲ್ಲ, ಬಂದ್ರ ಬರ್ತಾನ. ಹೋದ್ ಕೆಲ್ಸ ಆಯ್ತೇನೋ ಶಂಕರು? ನಮ್ಮ ಕೋಮ್ಲನ್ನ ಗಂಡನ ಕಡೆದವರು ಒಪ್ಪಿದ್ರೇನೋ? ಅಂತೂ ಒಪ್ಪಿದ್ರು. ಅಕ್ಕನ್ಗೂ ಮಂಡಿಯಿಂದ ಫೋನ್ ಮಾಡಿ ಹೇಳ್ದೆ, ಇನ್ನೇನವ ನಿನ್ ಹೇಳಿ ಮೊಮ್ಮಗಳ ಲಗ್ನ ಗಟ್ಟಿ ಆದಂಗೆ. ಇನ್ 3 ವಾರದಲ್ಲೇ ಬೆಂಗಳೂರಿನಲ್ಲೇ ಲಗ್ನ. ಲಲಿತಾ ನಂದೀಶನ್ಗೂ ಮೈಸೂರಾಗೆ ಅವ್ರ ಮಾವನ ಮನೆ ಕಲ್ಸಿ ಅಲ್ಲಿಂದ ಬೆಂಗಳೂರು ಕರ್ಸೋಣ. ಅಲ್ಲದಲ್ಲ, ಬಾಯಿಗೆ ಸಕ್ಕರೆ ಹಾಕೋ ಸುದ್ದಿ ಹೇಳಿದಲ್ಲೋ ಶಂಕರು. ನಾವಷ್ಟು ಮಂದಿ ಹೋಗಿ ಬರೋಣ. ಹಂಗ ಆ ಲಲಿತಾನು ಯಾವ್ದೋ ಟಿವಿನಾಗ ಹಾಡೋ ಪೈಕಿ ಐತಂತ ಹೇಳಿ ಹೇಳತ್ತಿದ್ಲು. ಯವ, ಅವಳು ಗೊತ್ತಿಲ್ಲೇನೋ ನಮ್ಮ ಮನೆ ಕರಿ ಹೆಣ್ಮಕ್ಳು ಹಾಡೋದ್ ಕುಣಿಯೋದೆಲ್ಲ ಮಾಡೋ ಮಂದಿ ಅಲ್ಲ ಅನ್ನೋದು. ಇವಳು ಇಲ್ಲಿ ಹಾಡ್ತಾ ಕುಂತ್ರೆ ನಮ್ಮನೆ ಮಾನ 3 ಕಾಸಿಗೆ ರಾಜ ಅನ್ನಂಗ. ಹೆಣ್ಮಕ್ಳಂದ್ರೆ ಚಕ್ನ ಒಂದಿಷ್ಟು ಕಲ್ತು ಪಕ್ವಾಗಿ ಮನೆಯಾಗಿರೋದು ಕಲಿಬೇಕು. ಅಲ್ಕಣೋ, ಮರ್ಯಾದಸ್ತ್ರ ಮನಿ ಹೆಣ್ಮಕ್ಳಂದ್ರ ಅವ್ರಿಗೂ ಅಡ್ಗೆ ಮನಿ ಬಿಟ್ಟು ಬ್ಯಾರೇನೋ ಗತಿ ಇಲ್ಲೇನ? ಅವರು 4 ಕಲ್ತು ಅದು ಇದು ಆಸೆ ಇಟ್ಕೋಬಾರ್ದಂತ ಹೇಳಿ ಯಾವ ಕಾನೂನು ಜಾಗ ಐತಿ? ಈ ಕಡೆ ಮಗ ಮಗ ಅಂತ ಹೇಳಿ ತಲೆ ಮೇಲೆ ಕುಂಡಿಸ್ಕೊಂಡಿಲ್ಲ ನಿನ್ ಮಗನ ನಂದೀಶನ್. ಅವನೇನ್ ಉದ್ಧಾರ ಮಾಡಿರೋದು? 5 ವರ್ಷದಿಂದ 5ನೇ ಕ್ಲಾಸ್ ಬಿಟ್ಟಿಲ್ಲ, 6ನೇ ಕ್ಲಾಸ್ ಹತ್ತಿಲ್ಲ. ಸಾಲ ಬಿಟ್ಟು ಎಷ್ಟೋತ್ತಾಯ್ತು. ಈ ಮಾರಾಯ ಇನ್ನ ಮನೆಗೇ ಬಂದಿಲ್ಲ. ಇನ್ನು ಬಂದಿಲ್ಲ ನಂದೀಶ. ಅಲ್ಲಿ ಶಾಲಿನಲ್ಲೂ ಇರಲಿಲ್ಲ. ಎಲ್ಲೋದಿವ? ಎಲ್ಲೋ ಕಾಣದಂಗ ಮಾಯ ಆಗಿಲ್ಲ. ಎಲ್ಲೋ ಶಾಲಿ ಗೆಳೆಯರ ಜೊತೆ ಆಡ್ತಿರ್ಬೋದೇನೋ. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ಓಡಿ ಹೋದನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು.
ಶಿವ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಓ ಬಂದೇನ್ಪಾ ಶಂಕರ. ಲಲಿತಾ ನಂದೀಶನ ಜೋಪಾನಿಗೆ ಬಸ್ ಹಚ್ಚಿದ್ದೇನ? ಮೈಸೂರಿನಾಗ ಮಾವನ್ ಮನಿಗೆ ಹೋಗಿ ಮುಟ್ಟಿದ್ಮೇಲೆ ಫೋನ್ ಮಾಡಕ್ ಹೇಳಿದವ ಇಲ್ಲೋ? ಹೇಳ್ದೇನವ. ಹಂಗೆ ಹೋಗಿ ನಮ್ ಬೆಂಗಳೂರ್ಗ ಪ್ರಯಾಣಕ್ಕೆ ಟಿಕೆಟ್ ಕೇಳಿದ್ರ ಒಂದ್ ಟಿಕೆಟ್ ಇಲ್ದಂಗ್ ಖಾಲಿ ಆಗಾವ. ಈಗ ನಾವು ನಮ್ ಕೋಮಲದ ಲಗ್ನಕ್ಕ ಬೆಂಗಳೂರಿಗೆ ಹೋಗೋದು ಹೆಂಗೆ ಅಂತ ಯೋಚನೆ ಆಗೈತಿ. ಈಗೇನೋ ಮಾಡೋದು ಶಂಕರ? ಹೇಳಿ ಕೇಳಿ ನಮ್ಮ ಔಷಧ ಹಿರಿ ಕೂಸವಳು. ನಾ ಹೋಗ್ತಿದ್ರೆ ಹೆಂಗೋ ಆಗ್ತೈತಿ. ಹಾ, ನನ್ ತಲಾಗ ಒಂದ್ ವಿಚಾರ ಬಂದೈತಿ. ಅಲ್ಲಿ ನೋಡು, ನಮ್ ಬಾಜು ಮನಿ ಜಯಣ್ಣ ಬಂದಾನ. ಅವ ಹೆಂಗಿದ್ರು ಬೀದರ್ ಬೆಂಗಳೂರು ಗಾಡಿ ಹೊಡಿತಾನ. ಅವನ್ನ ಕೇಳಿದ್ರೆ ಹೆಂಗ? ಬರ್ರಿ ಜಯಣ್ಣ, 4 ದಿವ್ಸ ಆತ ಓಣ್ಯಾಗೇನ್ ಕಂಡೇ ಇಲ್ಲ. ಏನ ಬೆಂಗಳೂರಿಗೇನ್ ಸವಾರಿ ಹೋಗಿದ್ರೇನ್? ಹೌದ್ರಿ, ಇವತ್ತಷ್ಟೇ ಬಂದೆ. ನಾಳೆ ಸಂಜೆ ಒಂದು ಉಳ್ಳಾಗಡ್ಡಿ ತಗೊಂಡು ಬೆಂಗಳೂರಿಗೆ ಹೋಗ್ತಿದ್ರಿ. ಹಾ, ಹಂಗಾರ ಜಯಣ್ಣ ನಿನ್ನಿಂದ ಒಂದು ಉಪಕಾರ ಆಗ್ಬೇಕಲ್ಲಪ್ಪ. ಉಪಕಾರಿನು ಮಾರಾಯ, ಅದೇನು ಅಂತ ಹೇಳು, ಕೈಲಾಗಿದ್ ಮಾಡ್ತೀನಿ. ಏನಿಲ್ಲ ಜಯಣ್ಣ, ಅದೇ ನಮ್ಮಕ್ಕ ಬೆಂಗಳೂರಿನಾಗ ಅದಾಳಲ್ಲ, ಅವಳ ಮಗಳ ಲಗ್ನ ಗೊತ್ತಾಗದೆ. ನಮ್ಮವ್ವ 3 ದಿನ ಮುಂಚೆ ಅರ್ಶನ ಕಲ್ಲಿರ್ಬೇಕು ಅಂತ ನಮ್ಮಕ್ಕ ಒಂದೇ ಹಠ. ಇಲ್ಲೋ ಬೆಂಗಳೂರಿಗೆ ಯಾವ ಬಸ್ನಲ್ಲೂ ಟಿಕೆಟ್ ಇಲ್ಲ. ಅದಕ್ಕೆ ನಿನ್ ಲಾರಿಯಾಗ ಏನಾದ್ರು ನಮ್ಗೆ ಜಾಗ? ಓ ಅಷ್ಟೇನಾ? ನನ್ ಕಾಂಟ್ಯಾಕ್ಟ್ನಲ್ಲಿ ಬೇಕಾದಷ್ಟು ಜಾಗ ಇದೆ, ಆರಾಮಾಗಿ ಬಾ, ಏನೂ ತೊಂದರೆ ಇಲ್ಲ. ಆದ್ರೆ ಈ ಟ್ರಿಪ್ ನಲ್ಲಿ ಗುಲ್ಬರ್ಗ, ಬಿಜಾಪುರ, ಚಿಕ್ಕಮಗಳೂರು, ಆ ಊರು ಈ ಊರು ಅಂತ ಎಲ್ಲೋ ಎಷ್ಟೊಂದು ಹೋಗೋದಿದೆ. ನಿಮ್ಗೇನಾದ್ರು ತೊಂದ್ರೆ? ನಮ್ಗೇನ್ ತ್ರಾಸಲ್ಪ. ನಮ್ಮನ್ ಬೆಂಗಳೂರು ಸೇರ್ಸೆ ಪುಣ್ಯ ಕಟ್ಕೋ. ನಿನ್ಗೇನಾದ್ರೂ ಕೆಲಸ ದಾರಾಗಿದ್ರ ನಮ್ಗೇನ್ ಚಿಂತೆ ಇಲ್ಲ. ನಮಗೂ ಊರ್ ನೋಡ್ದಂಗ ಆಗ್ತೈತಿ. ಹಂಗಾರೆ ನಾಳೆ ಸಂಜೆ ಹೊರಡೋಣ. 5-6 ಗಂಟೆಗೆ ಕರೆಕ್ಟ್ ಆಗಿ ರೆಡಿ ಆಗಿರ್ರಿ. ಅಷ್ಟೊತ್ತಿಗೆ ಹೊರಟ್ರೆ ರಾತ್ರಿ ಹೊತ್ತಿಗೆ ಗುಲ್ಬರ್ಗ ಹೋಗಿ ಮುಟ್ಟಿರ್ತೀವಿ. ಅಲ್ಲಿ ಹೋಗಿ 1-2 ಮೂಟೆ ಇಡಿಸ್ಬೇಕು ನೋಡ್ರಿ. ಆಯ್ತು ಜಯಣ್ಣ, ನಾವು ನಾಳೆ ಸಂಜೆಗೆ ರೆಡಿ. ತುಂಬಾ ಥ್ಯಾಂಕ್ಸ್ ಅಪ್ಪ. ಅಂತೂ ಗುಲ್ಬರ್ಗ ಅಂತೂ ಡೆಲಿವರಿ ಆಯ್ತು. ನಾಳೆ ಸಂಜೆ ಬಿಜಾಪುರಕ್ಕೆ ಹೋಗಿ ಮುಟ್ಕೋಬೇಕು. ಇಲ್ಲೇ ಡಾಬಾದಲ್ಲಿ ಬಕ್ರಿ ತಿಂದು ಇಲ್ಲೇ ಪಕ್ಕದಲ್ಲಿ ಸೊಲ್ಲಾಪುರ ಲಾವಣಿ ಡ್ಯಾಮ್ ತಿಳಿತಾ ಇದ್ದಂಗಿದೆ, ನೋಡ್ಕೊಂಡು ಹೋಗೋಣ ಬನ್ನಿ. ಲಾವಣಿ ಅಂದ್ರ ಈ ಮರಾಠಿ ಹೆಣ್ಮಕ್ಳು ಡ್ಯಾನ್ಸ್ ಮಾಡೋದಲ್ಲೇನ್ ಜಯಣ್ಣ? ಹೌದು. ಈ ಹೆಣ್ಮಕ್ಳಿಗ ಯಾಕಪ್ಪ ಈ ಹಾಡೋ ಕುಣಿಯೋ ಗೀಳೋ? ಅಲ್ಲ ಶಂಕರು, ಹಾಡು ಕುಣ್ತಾ ಎಲ್ಲ ನಮ್ಮೂರಲ್ಲಿ ಯಾವಾಗ್ಲೂ ಇದ್ದಿದ್ದೆ. ಅದ್ರಲ್ಲಿ ಹೆಣ್ಮಕ್ಳು ಗಂಡ್ಮಕ್ಳು ಏನ್ ಬಂತು? ನಿಂಗ್ ಗೊತ್ತಿಲ್ಲ ಸುಮ್ನಿರ್ ಜಯಣ್ಣ. ಹೆಣ್ಮಕ್ಳಂದ್ರ ಶುದ್ಧವಾದ ಹಾಲಿದ್ದಾಗ ಮನೇಲೆ ಇಟ್ಟು ಜೋಪಾನ ಮಾಡ್ತಿದ್ರ ಬೀದಿಲಿರೋ ನಾಯಿ ಬೆಕ್ಕಗೆಲ್ಲ ಹಾರಾಗ್ತಾವ. ಹೌದೋ ಅಲ್ವಾ? ಥೂದು ಶಂಕರು, ಈ ಮಾತನ್ನ ನನಗೇನೋ ಹೇಳಿದೆ ಪರವಾಗಿಲ್ಲ. ಇದನ್ನೇನಾದ್ರೂ ಪಬ್ಲಿಕ್ ಅಲ್ಲಿ ಹೇಳಿದ್ರೆ ಈ ಹೆಣ್ಮಕ್ಳೆಲ್ಲ ಸೇರ್ಕೊಂಡು ಕಾಲಲ್ಲಿರೋ ಕೆರ ತಗೊಂಡು ಜ್ವರ ಬರೋ ತರ ಹೊಡಿತಾರೆ. ಹುಷಾರು. ಸರಿ, ಲಾವಣಿ ಶುರು ಆಯ್ತಾ ಇದೆ. ನಾನು ಹೋಗಿ ಬಕ್ರಿ ಆರ್ಡರ್ ಮಾಡಿರ್ತೀನಿ. ನೀನು ಅಮ್ಮನ್ ಕರ್ಕೊಂಡು ಬಾರ್ಲಿ.
ಆಗಿತ್ತು ನೋಡ್ರೇನಪ್ಪ ಲಾವಣಿ ನಮ್ ಗುಲ್ಬರ್ಗ ಅವರಿಂದು ಅಲ್ಲ ಶಂಕರು ಆ ಗಂಡಸ್ ವೇಷ ಹಾಕೊಂಡವ್ರು ಹೆಂಗ್ ಗೊತ್ತಾಗ್ತಿದ್ದಂಗೆ ನೀನ್ ಸುಸ್ತು ಹಾ ಸ್ವಲ್ಪ ಮೋಸ ಆಯ್ತು ನೋಡಪ್ಪ. ಆದ್ರೂ ಪರವಾಗಿಲ್ಲ, ಈ ಹೆಣ್ಮಕ್ಳ ಡ್ಯಾನ್ಸ್ ಮೆಚ್ಚೋ ಅಂತದ್ದೆ. ವಾ ವಾ ವಾ, ಅಂತೂ ಒಂದ್ಸಲನಾದ್ರೂ ಹೆಣ್ಮಕ್ಳಿಗೆ ಬೇಷಂದೇ ಇಲ್ಲ, ಅಷ್ಟೇ ಸಾಕು. ಹೌದ್ ಶಂಕರು, ಅಮ್ಮ ಇಲ್ಲಿ ಊಟ ಕರ್ಕೊಂಡ್ ಬರ್ತೀನಿ ಅಂತ ಹೋದ್ರೆ ಅಮ್ಮ ಬರ್ಲೇ ಇಲ್ಲ. ಇಲ್ಲೋ ಮರಾಯ, ಸುಸ್ತಾಗಿತ್ತು, ಹಂಗೆ ಲೇಟ್ ಆಗೋಯ್ತು, ಹೋಗಿ ಮಲಗಾಳೆ ಟ್ರಕ್ನಲ್ಲಿ. ಹೌದು ಮಾರಯ್ಯ, ಇನ್ನೊಂದ್ 4-5 ತಾಸಿನಲ್ಲಿ ಬೆಳಿಗ್ಗೆ ಆಗುತ್ತೆ. ನಾಳೆ ಬಿಜಾಪುರದಲ್ಲಿ ಇಡೀ ದಿವಸ ಕೆಲಸ ಇದೆ, ಅಲ್ಲಿ ಬೇಗ ಹೋಗಿ ಮುಟ್ಕೋಬೇಕು. ಅಲ್ಲ ಶಂಕರು, ಅಂದಂಗ್ ನೆನಪಾಯ್ತು, ನಾಳೆ ಹುಣ್ಮೆ. ಆ ಗೋಲ್ ಗುಮ್ಮಜ ಇದೆಯಲ್ಲ, ಅದ್ರ ಮೇಲಿಂದ ಚಂದ್ರನ್ ನೋಡೋದೇ ಏನೋ ಮಜಾ. ಒಳ್ಳೆ ಬೆಳ್ಳಿ ದೀಪದಂಗ್ ಕಾಣ್ತಾನೆ, ಅದನ್ನ ನೋಡ್ಕೊಂಡು ಮುಂದೋಗೋಣ.
ತಮ್ಮಿನ ರೂಪ ಅಳಿಸಪ್ಪಾಲಂ ಧರಣಿ ತಾಪ ಓಡ್ಬಾ ಓಡ್ಬಾರು ತಿಂಗಳ ಮಾವ ಓಡ್ಬಾರು ನಮ್ಮೂರಂದಾವ ತಿಂಗಳ ಮಾವ ನೋಡ್ಬಾರು ಗಣಪನ ನೆತ್ತಿಗೆ ತಂಪನೆರೆದು ಹೋಗಪ್ಪ ಬಸವನ ಹೊಟ್ಟೆಯ ತಣ್ಣಗಿಟ್ಟು ಹೋಗಪ್ಪ ಜನಪದರ ಸ್ವಪ್ನಕ್ಕೆ ಶಿವನ ಕರುಣ ತುಂಬಪ್ಪ ಹರಿಯಾಳೋ ದೊರೆಗಳ ಧರ್ಮವ ಕಾಯಪ್ಪ ನೋಡಪ್ಪ ಬೆಳ್ಳಿ ದೀಪ ತೇಲಪ್ಪ ನಮ್ಮೂರನ ಸ್ವರೂಪ ಓರಪ್ಪ ನಿನ್ ತಂಪಿನ ರೂಪ ಅಣಿಸಪ್ಪ ನಮ್ ಧರಣಿ ತಾಪ ಓಡ್ಬಾರು ತಿಂಗಳ ಮಾವ ಓಡ್ಬಾರು ನಮ್ಮೂರಂದಾವ ತಿಂಗಳ ಮಾವ ನೋಡ್ಬಾರು ನೋಡಪ್ಪ ಬೆಳ್ಳಿ ದೀಪ ಮಕ್ಕಳು ಹಾಡಿ ದಣಿದರು ಸ್ವಲ್ಪ ಇನ್ನು ಮುಂದೆ ನೀನು ಹಾಡು ಅವರ ಹಾಡಲೆತ್ತಿ ನಾಡು ಸೂರ್ಯ ಇರವರೆಗೂ ತಿಂಗಳ ಮಾವ ನೀನೇ ಹಾಡಬೇಕು ನಿನ್ನ ಬೆಳಕಲ್ಲಿ ಈ ಮಕ್ಕಳ ಪ್ರೀತಿ ಚೆಲ್ಲಬೇಕು ಎಷ್ಟು ಚಂದ ಕಾಣತಾನೋ ಭೂಮಿ ಚಂದ್ರ ಗೋಳ್ ಗುಡ್ಡದ ಮ್ಯಾಲ ಅದೇನೋ ಹೇಳ್ತಾರಲ್ಲ ಚಂದ್ರಂಗ ಕಾಂತಿನೇ ತಕ್ಕ ಹೆಂಟನ ಅದಕ್ಕ ನೋಡೋ ಶಂಕರು ಪ್ರಕೃತಿನಾಗ ಎತ್ತಿ ನೋಡಿದ್ರು ಗಂಡಿಗೆ ಕಾಂತಿ ಕೊಡಾಕ ಒಂದ್ ಹೆಣ್ಣು ಬೇಕು ಬರೀ ಅಡಿಗೆ ಮಾಡಕ್ ಮಾತ್ರ ಅಲ್ಲ ಅವ್ವ ಹೆಣ್ಣಿಗೆ ಮನೆಯೇ ಮಂತ್ರಾಲಯ ಅಂತಾನೆ ಈ ಮಂದಿ ಹೇಳ್ತಾರೆ ಅದ್ ಸರಿ ನೀನ್ ಯಾಕೆ ಮಾತೆತ್ತಿದ್ರೆ ಹೆಣ್ಣಿಗೆ ಅದ್ ಚಂದ ಇದ್ ಚಂದ ಹೇಳಿಕತ್ತೀರಿ ಅಲ್ವೋ ಆ ಕೂಸ್ ಲಲಿತಾ ಟಿವಿನಾಗ ಹಾಡ್ಬೇಕಂತ ಹೇಳಿ ಎಷ್ಟು ಕೇಳಿದ್ರೂ ಹೆಣ್ಮಕ್ಳ ಜಾಗ ಅಡ್ಗಿ ಮನಿ ಮಾನ ಮರ್ಯಾದೆ ಅಂತ ಹೇಳಿ ಬೈಬಿಟ್ಟಲ್ಲ ಅವ ನಿನ್ಗೆ ಹೊರಗಿನ ಲೋಕದ ಬಗ್ಗೆ ಏನೂ ತಿಳಿವಲ್ದು ನಮ್ಮ ಹೆಣ್ಮಕ್ಳನ್ನ 10 ವರ್ಷನಲ್ಲಿಟ್ಟು ಬೆಳೆಸಿದ್ರೇನೆ ಅವ್ರ ಮಾನ ಮನೆ ಮರ್ಯಾದೆ ಕಾಪಾಡ್ಬೋದು ನಮ್ ನಾಡು ಸಂಸ್ಕೃತಿಯಾಗ ಅದನ್ನೇ ಅಲ್ವಾ ಹೇಳಿರೋದು ಅಲ್ಲ ಶಂಕರು, ಹೆಣ್ಮಕ್ಳು ಹಾಡಬಾರ್ದು, ಕುಣಿಬಾರ್ದು, ನೀನ್ ಹೇಳುವಾಗೆ ಹದ್ಬಸ್ನಲ್ಲಿರ್ಬೇಕು ಅಂತ ಹೇಗೆ ಹೇಳ್ತೀಯಾ? ನಮ್ ಲಾವಣಿ ನೋಡಿದ್ಯಲ್ಲ. ಸರಿ, ಮುಂಜಾನೆ ಹೋಗಿ ಹುಬ್ಳಿ ಸೇರ್ಕೋಬೇಕು, ಅಲ್ಲೊಂದು ಡೆಲಿವರಿ ಇದೆ. ಶಂಕರು, ಆ ಹುಬ್ಳಿ ಬಸ್ ಸ್ಟ್ಯಾಂಡ್ ತಾನ ನಿಮ್ ನಾದ್ನಿ ಮಗ ವಿಜಿ ನೌಕರಿ ಮಾಡೋದು, ಒಳ್ಳೆ ಕುಟುಂಬ ಹುಡುಗ, ಅವನಿಗೂ ಅಲ್ಲೇ ಭೇಟಿಯಾಗಿ ಹೋಗೋಣೇನ? ಸರಿಯವ, ನಡ್ರಿ ಹುಬ್ಳಿಗೆ ಹೋಗಿ ಅವನು ಅಲ್ಲೇ ಭೇಟಿಯಾಗಿ ಹೋಗವ. Sugar, I, you,
ಅವಳು ಕನಸಿನ್ಯಾಗ ಎಲ್ಲ ಕಂಡೆ. ಅವಳೆ ಹುಬ್ಳಿ ಬಸ್ ಸ್ಟ್ಯಾಂಡ್ನ್ಯಾಗ ನಿಂತೆ, ಮಿರ್ಚಿ ಮಣ್ಣಕ್ಕಿ ನಾ ತುಂಬು ಚಾಪದೆ, ಅಕ್ಕಿಯಲ್ಲಿ ಹಾಕಿದ್ದು ನಾ ಬಿಕ್ಕಿ ಹಚ್ಚಿದ್ದೆ, ಆಕಿ ಕಣ್ಣ ಏನ್ಲೇ ಕುಡಿಸತಿ ನಿಮ್ಮಪ್ಪ ಅಜ್ಜದ್ದು ಎಂತ ಶಾಣೆ ವಂಶ ಅಂತ ಕುಟುಂಬದಾಗ ಹುಟ್ಟಿ ಅಪರೂಪಕ್ಕೊಂದು ಹುಡುಗಿ ಕಣ್ಣಿ ಕಾಣಿಸಾಳ ಅಂತ ಹೇಳಿ ಕಾಲೆಣ್ಣೆಗ್ ಬಿದ್ದ ಶಾಣ್ಗಿಯಿಂದ ಹರಡತಿಲ್ಲ. ಅವನ್ ಯಾಕೆ ಬೈತೀಯವ? ಅವನ್ ವಾಯ್ಸ್ ಹಂಗ ಆಡಿಸ್ತದ. ಈ ಹೆಣ್ಮಕ್ಳು ಚೊಕ್ಕವಾಗಿ ಹುಡುಗೆ ಹುಟ್ಟು ಪಕ್ವಾಗಿ ಮನೇಲಿದ್ರ ಇವ್ನ ಯಾಕೆ ಅವ್ರ ಸುದ್ದಿಗೆ ಹೋಗೋಣ? ಸಾಕ್ ಸುಮ್ನಿರ್ಲೇ. ಇಂಥ ಹುಡುಗರು ಮಾಡೋ ತರ್ಲೆಗೆ ಇಂಥದೊಂದು ಸಬೂತ್ ಸಿಕ್ಕದ್ ನಿಮಗ. ಹೆಣ್ಮಕ್ಳು ಯಾಕೆ ಮನ್ಯಾಗ ಕುಂತಿರ್ಬೇಕು? ಮೊದಲ ಇಂಥ ಹುಡುಗರ ಬುದ್ಧಿ ನೆಟ್ಕ ಮಾಡ್ಬೇಕು. ಅವ್ವ ಹೇಳೋದು ಖರೆ ಇದೆ ಶಿಸ್ತು. ಹೆಣ್ಮಕ್ಳನ್ನ ಕೀಟ್ಲೆ ಮಾಡೋದು, ಅವ್ರನ್ನ ದಾಂಗ್ಲೆ ಮಾಡೋದು, ಇದಕ್ಕೆಲ್ಲ ಹೆಣ್ಮಕ್ಳು ಕಣ್ಣಿಗೆ ಕಾಣೋದೇ ಕಾರಣ ಅಂದ್ರೆ ಹೇಗೆ? ಅಡ್ಡದಾರಿ ಹಿಡಿದಿರೋ ನಮ್ ಗಂಡ್ಮಕ್ಳದು ತಪ್ಪೇ ಇಲ್ವೇನು? ಇವ್ರನ್ನ ತಿದ್ದೋದಾದ್ರು ಹೇಗೆ? ಅದು ಸರಿನೇ ವಿಜಯ್. ನೀನು ಇಂಜಿನಿಯರಿಂಗ್ ಓದ್ದಾವ, ಹಿಂಗ ಹುಚ್ಚನ ಹೆಂಗ ಹೆಣ್ಮಕ್ಳು ಕೀಟ್ಲೆ ಮಾಡೋದು ತಪ್ಪಲ್ಲೇನು? ಹೋಗ್ಲಿ ಬಿಡ್ರಿ, ನಾವಿನ್ನು ಹಾವೇರಿಗೆ ಹೋಗ್ಬೇಕು. ಅಂದಹಾಗೆ ಆ ಹಾವೇರಿ ತಾಲೂಕಿನ ಬಂಕಾಪುರದಲ್ಲಿ ಒಂದು ಒಳ್ಳೆ ನವಿಲುಗಳ ಕಾಡಿದೆ, ನ್ಯಾಷನಲ್ ಪಾರ್ಕು ಅಂತಾರಲ್ಲ ಅದು. ಅಲ್ಲಿ ನವಿಲುಗಳು ಗರಿಕೆದಲ್ಲಿ ಕುಣಿತಾ ಇರ್ತಾವೆ, ಅದನ್ನ ನೋಡೋದೇ ಚಂದ.
ಒಂದರ ಒಳ್ಳೆ ಮನಸ್ಸಿದೆ ಯಾರಿಗೆ ನಿದೆ ಹಂಗು ಗಲ್ಲು ಗಲ್ಲೆಗುತ್ತಾ ದೋಸ್ತಿ ಗಲ್ಲು ಗಲ್ಲೆಗುತ್ತಾ ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ ಗಲ್ಲು ಗಲ್ಲೆಗುತ್ತಾ ಏನ್ ಚಂದಾನೆ ಹುಡುಗಿ ಗಲ್ಲು ಗಲ್ಲೆಗುತ್ತಾ ಏನ್ ಚಂದಾನೆ ಹುಡುಗಿ ಗಲ್ಲು ಗಲ್ಲೆಗುತ್ತಾ ಬಲಿ ಗೌರಿ ಗಂಗೆ ಬಣ್ಣ ಬಣ್ಣದ ಚಿಟ್ಟೆ ಹಂಗೆ ನೋಡೋಕೆ ಸಾಲಾಗಿಲ್ಲ ಎರಡು ಕಣ್ಣು ಹೆಣ್ಣು ಹೈಕಳು ಬೆಪ್ಪಾದವ್ರೆ ಬೆಳಕು ಕಣ್ಣಲ್ಲಿ ನೋಡ್ತಾವ್ರೆ ದಾವಣಿಲೆ ಬೀಸುತ್ತಾರೆ ಕೈಗಳು ಊಟ ಉಣ್ಣದಿಲ್ಲ ಹಬ್ಬದ ತಳ್ಳದಿಲ್ಲ ಲೆಂಟ ಜಗಳ ಆಡಂಗಿಲ್ಲ ನಮ್ಮ ಊರಲ್ಲಿ ಗಲ್ಲು ಗಲ್ಲೆಗುತ್ತಾ ದೋಸ್ತಿ ಗಲ್ಲು ಗಲ್ಲೆಗುತ್ತಾ ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ ಗಲ್ಲು ಗಲ್ಲೆಗುತ್ತಾ ಏನ್ ಚಂದಾನೆ ಹುಡುಗಿ ಗಲ್ಲು ಗಲ್ಲೆಗುತ್ತಾ ಗೆಜ್ಜೆ ಏನ್ ಚಂದಾನೆ ಹುಡುಗಿ ಗಲ್ಲು ಗಲ್ಲೆಗುತ್ತಾ ಗೆಜ್ಜೆ ಕಾಮ ಫೋನಿನ ಗಾನ ಚಂದ ಕಟವಟೆಯ ತಾಳ ಚಂದ ಮಟ್ಟಾಳ ಹಾಡಿ ಹಾಡು ಚಂದ ಚಂದ ಕತ್ತು ತಿನ್ನುವ ಕೋಳಿ ಚಂದ ಹಳ್ಳ ಬಟ್ಟಿಯ ಸೀತಿ ಚಂದ ಹಳ್ಳದ ಹೀಡಿಕಾಯಿ ಚಂದ ಚಂದ ಅಜ್ಜ ಅಜ್ಜಿ ಕಳ್ಳ ನೋಟ ಸಂದುಲೊಂದಿ ಪ್ರೀತಿ ಪಾಠ ಕೆಳಗುತ್ತೈತೆ ಮಾಯ ಕಾತಿಯ ಮೈಯ ಮಾಟ ಗಲ್ಲು ಗಲ್ಲೆಗುತ್ತಾ ದೋಸ್ತಿ ಗಲ್ಲು ಗಲ್ಲೆಗುತ್ತಾ ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ ಗಲ್ಲು ಗಲ್ಲೆಗುತ್ತಾ ಗಲ್ಲು ಗಲ್ಲೆಗುತ್ತಾ ದೋಸ್ತಿ ಗಲ್ಲು ಗಲ್ಲೆಗುತ್ತಾ ನೋಡ್ದೇನೋ ಶಂಕ್ರು ನಮ್ಮ ಬಂಕಾಪುರದ ನವಲುಗಳ ಚಂದನ. ಹೌದಪ್ಪ. ಆ ನವಿಲ್ಗಳ ಹಾಂಗ ಆ ಲಂಬಾಣಿ ಹೆಣ್ಮಕ್ಳು ವನಕು ವಯ್ಯಾರ ಅವ್ರ ಡಾನ್ಸು ಎಲ್ಲಾ ಚಲೋ ಇತ್ತು. ಕಾಡು ಗುಡ್ದಾಗಿದ್ರೂ ಆ ಹೆಣ್ಮಕ್ಳು ನಾಡ್ನಾಗಿರೋ ಹೆಣ್ಮಕ್ಳಿಗಿಂತ ಎಷ್ಟು ಸ್ವತಂತ್ರವಾಗಿದ್ದಾರೆ ಅಲ್ಲೇನ್ರಿ ಅಣ್ಣ? ಇನ್ ಮುಂದಿರೋದು ಒಂದೇ ಒಂದು ಡೆಲಿವರಿ. ಹೀಗೆ ಹೋಗಿ ಚಿಕ್ಕಮಗಳೂರು ಎಸ್ಟೇಟ್ನಲ್ಲಿ ಒಂದು ಲೋಡ್ ಹಾಕೋಬೇಕು. ಅದಾದ್ಮೇಲೆ ಕಳಸಾಪುರದಲ್ಲಿ ಸ್ವಲ್ಪ ನಿಂತ್ಕೋಬೇಕು. ಯಾಕ ಕಳಸಾಪುರದಲ್ಲೇ ಏನಾಯ್ತು ಕೆಲಸ? ಅಲ್ಲಿ ನಮ್ಮ ಚಿಕ್ಕಪ್ಪನ ಮಗ ಆ ಊರಿನ ಪಂಚಾಯತಿ ಚೇರ್ಮನ್ ಇದ್ದಾನೆ. ಪ್ರತಿ ವರ್ಷದ ಚೈತ್ರ ಮಾಸದ ಉಣ್ಮೆ ಆದ್ಮೇಲೆ ಅಲ್ಲಿ ಉತ್ಸವ ಮಾಡ್ತಾರೆ, ಮಾರಿ ಉತ್ಸವ. ಈ ವರ್ಷ ಉತ್ಸವಕ್ಕೆ ನಂಗೂ ಬಾ ಅಂತ ಹೇಳಿದಾನೆ, ತಲೆ ಮೇಲೆ ಮಾರಿ ಹೊತ್ತೋದಕ್ಕೆ. ಅಂದಾಗೆ ಶಂಕ್ರು ಹೇಗಿದ್ರು ಬಂದಿದೆ ಇಲ್ಲಿವರೆಗೂ, ನೀನು ಬಂದ್ ಸೇರ್ಕೊ ಉತ್ಸವಕ್ಕೆ. ಮಾರಿ ತಲೆ ಮೇಲೆ ಹೊತ್ತರೆ 3 ಜನ್ಮದ ಪುಣ್ಯ ಬರ್ತದಂತೆ. ಯಗಿ ಯಗಿ
ಯಗಿ ಯಗಿ ಯಗಾಗಿ ಯಗಿ ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ಶ್ರೀಶೈಲ ನೋಡಲಕ್ಕ ಸ್ವಾಮಿ ಸೇವಾ ಮಾಡಿ ಮತ್ತು ಹೋಗಲಕ್ಕ ನಾವು ಬಂದೇವ ಶ್ರೀಶೈಲ ನೋಡಲಕ್ಕ ಸ್ವಾಮಿ ಸೇವಾ ಮಾಡಿ ಮತ್ತು ಹೋಗಲಕ್ಕ ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ಶ್ರೀಶೈಲ ನೋಡದಕ್ಕ ಸ್ವಾಮಿ ಸೇವಾ ಮಾಡಿ ಮತ್ತು ಹೋಗದಕ್ಕ ಅರಗಿ ಯಗಿ ಯಗಾಗಿ ಯಗಿ 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 ಯಗಾಗಿ ಯಗಿ ಬೆಟ್ಟದ ಮೇಲೆ ರಿಸಿವ ಯಾಕೆ ಕುಂತ ಅವನಿಗೇನು ಬಂತ ಅಂತ ಅವನಿಗೇನು ಬಂತ ಕೆಟ್ಟ ಜನರ ಮುಖ ನೋಡಬಾರದಂತ ಯಗಿ ಯಗಿ ಯಗಾಗಿ ಯಗಿ 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 ಯಗಾಗಿ ಯಗಿ ಭಿಕ್ಷುಕ ಬಂದ್ರೆ ನಿಷ್ಠುರವಾಗಿ ಹೇಳ್ತಾರಂತ ಏನಂತ ಮುಂದಕ್ಕ ಹೋಗಂತ ಈಗ ಗೊತ್ತಿಲ್ಲ ಮುಂದಕ್ಕ ಹೋಗಂತ ಬಿಟ್ಟ ಏರಿ ಬಂದಿದ್ರು ಕೆಟ್ಟ ಗುಣ ಹೋಗಿಲ್ಲ ಹುಟ್ಟ ಗುಣ ಸುಟ್ಟಾರು ಹೋಗದಂತ ಯಗಿ ಯಗಿ ಯಗಾಗಿ ಯಗಿ 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 ಯಗಾಗಿ ಯಗಿ ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ಶ್ರೀಶೈಲ ನೋಡದಕ್ಕ ಸ್ವಾಮಿ ಸೇವಾ ಮಾಡು ಮತ್ತು ಹೋಗದಕ್ಕ ನಾವು ಬಂದೇವ ಶ್ರೀಶೈಲ ನೋಡದಕ್ಕ ಸ್ವಾಮಿ ಸೇವಾ ಮಾಡಿ ಮತ್ತು ಹೋಗದಕ್ಕ ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ಶ್ರೀಶೈಲ ನೋಡದಕ್ಕ ಸ್ವಾಮಿ ಸೇವಾ ಮಾಡಿ ಮತ್ತು ಹೋಗದಕ್ಕ ಅರಗಿ ಯಗಿ ಯಗಾಗಿ ಯಗಿ 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 ಯಗಾಗಿ ಯಗಿ 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 ಗಾಗಿ ಯಗಿ ಯಗಿ ಯಗಿ
ತಾಯಿಯ ದಯೆಗಾಗಿ ಬಂದೆವು ತಲೆಬಾಗಿ ತಾಯಿಯ ದಯೆಗಾಗಿ ಬಂದೆವು ತಲೆಬಾಗಿ ಜ್ಞಾನೇ ಬರಂತೆ ಶಾನೆ ನಗುವಂತೆ ಜ್ಞಾನೇ ಬರಂತೆ ಶಾನೆ ನಗುವಂತೆ ಹೆತ್ತವರ ದಿಕ್ಕಾಗಿ ಕಾಪಾಡು ಎಂದೆವು ತಾಯಿಯ ದಯೆಗಾಗಿ ಬಂದೆವು ತಲೆಬಾಗಿ ತಾಯಿಯ ದಯೆಗಾಗಿ ಬಂದೆವು ತಲೆಬಾಗಿ ಮಾರಿ ಉತ್ಸವ ಬಹಳ ಚಲೋ ಇತ್ತು. ನಮಗೂ ಅದ್ರಾಗ ಸೇರ್ಕೊಳ್ಳೋ ಭಾಗ್ಯ ಕೊಟ್ಟು ಭಾರಿ ಪುಣ್ಯ ಕಟ್ಕೊಂಡ್ ಜಯಣ್ಣ. ಯಾ ಬಿಡಬೆ, ಅದರಲ್ಲಿ ಪುಣ್ಯ ಪಾಪ ಏನ್ ಬಂತು? ನಿಮಗೆ ಅದರಲ್ಲಿ ಸೇರ್ಕೋಬೇಕು ಅಂತ ಋಣ ಇತ್ತು ಅಂತ ಕಾಣುತ್ತೆ. ಹೌದಪ್ಪ, ಅದ್ರಾಗಿನ್ ಸ್ವಲ್ಪ ಪುಣ್ಯ ಕಲಿಸಿ ನಮ್ ಕೋಮ್ಲಾನ್ ಲಗ್ನ ಸರಾಗವಾಗಿ ನಡಿಬೇಕು ನೋಡ್ರಿ. ಹಂಗ ಇಬ್ರು ತಂದು ಟಿವಿನಾಗ ಹಾಡೋ ಆಸೆ ಕಲ್ಸಿದ್ರ. ಹೌದ್ ಚಂದ್ರು, ಆ ಹುಡುಗಿ ಟಿವಿನಲ್ಲಿ ಹಾಡಿದ್ರೆ ನೀರಾಕ ಇಷ್ಟ ತಕರಾರು. ನಿಂಗ್ ಗೊತ್ತಿಲ್ಲ ಸುಮ್ನಿರ್ ಜಯಣ್ಣ. ನಮ್ ಪದ್ಧತಿ ಸಂಸ್ಕೃತಿಯಾಗ ಹೆಣ್ಮಕ್ಳು ಹಿಂಗೆಲ್ಲ ಮನೆ ಬಿಟ್ಟು ಹೊರಗ್ ಬಂದು ಹಾಡೋದು ಕುಣಿಯೋದು ಇದೆಲ್ಲ ಮಾಡೋದಿಲ್ಲ. ಅಲ್ಲೋ ಶಂಕರು, ನೀನೇ ಉತ್ಸವದಾಗ ಆ ಹೆಣ್ಣು ದೇವರು ಮಾರಿ ಹೊತ್ತು ತಿರ್ಗಾಡ್ದಾಗ ನಿನ್ ಬುದ್ಧಿ ಬದಲಾಗಬಹುದು ಅಂತ ತಿಳಿದಿದೆ. ಹೆಣ್ಮಕ್ಳು ಮನಿ ಹೊರಗಿನ ಕೆಲ್ಸಕ್ಕೆ ನಾಲಾಯಕರು ಮಾಡಬಾರ್ದು ಅಂತ ಹೆಂಗ್ ತಿಳ್ಕೊಂಡಿ? ಅಲ್ಲವಾ, ಹೆಣ್ಮಕ್ಳು ತಮ್ಮನ್ ತಾವೇ ಕಾಪಾಡ್ಕೊಳಕ್ ಆಗ್ತದ? ಅವ್ರನ್ನ ಮನೆಯೊಳಗೆ ಜೋಪಾನ್ಗಿಟ್ಟು ಕಾಯ್ಕೊಳ್ದಿದ್ರೆ ಮುಂದೆ ಹೆಚ್ಚು ಕಮ್ಮಿ ಆಗೋದು ತಪ್ಪಿಸ್ಬೋದು. ಏನು ನೀನ್ ಹೇಳೋದು? ಅರ್ಗಿಣಿ ಅಂದ್ರೆ ಪಂಜರದಲ್ಲೇ ಇರ್ಬೇಕು, ಆಕಾಶದಲ್ಲಿ ಎಲ್ಲೂ ಹಾರಾಡಬಾರ್ದು ಅಂತ ಹೇಳ್ದಂಗಾಯ್ತಲ್ಲ ನೀನು. ನೀ ಬರಬ್ಬರ್ ಹೇಳಿದ್ರಿ ಅಣ್ಣ. ಆದ್ರ ಹೆಣ್ಮಕ್ಳಂದ್ರ ಬರೀ ಚಂದದ ಅರಗಿಣಿ ಅಂತ ತಿಳಿಬೇಡ್ರಿ. ಸಮಯ ಬಂತಂದ್ರ ನಮ್ಮನ್ನೆಲ್ಲಾ ಕಾಪಾಡೋ ಗರುಡು ಪಕ್ಷಿಗಳು ಆಗ್ತಾರವ್ರು. ಕಾಪಾಡ್ಕೊಳ್ಳೋ ಶಕ್ತಿ ಹೆಣ್ಮಕ್ಳಿಗಿಲ್ಲಂತ ಯಾಕೆ ಹೇಳ್ತೀವಿ ಶಂಕರು? ಇದೇ ಬಾಜುನಾಗಿರೋ ಚಿತ್ರದುರ್ಗದ ಒಬ್ಬವನ ಕತಿ ಕೇಳಿದ್ಯೋ ಇಲ್ಲೋ? ಒಳ್ಳೆ ಟೈಮ್ಗೆ ಚಿತ್ರದುರ್ಗದ ಮಾತು ಹೇಳಿದೆ ಅಬ್ಬೆ. ನಾವು ಅದ್ರ ಪಕ್ಕದಲ್ಲೇ ಇದ್ದೀವಿ. ಅಲ್ಲಿ ನೋಡಿ ಕಾಣ್ತಾ ಇದೆ ಬೆಟ್ಟದ ಮೇಲಿನ ಕೋಟೆ. ಮದಕರಿ ನಾಯಕ ಆಳಿದ ಕೋಟೆ ಅದು. ಎಂತ ಕೋಟೆ ಅಂತೀರಿ? ಅದನ್ನು ಕಾಪಾಡಿದ ದೇವತೆ ಕಾಣಬೆ ನೀವ್ ಹೇಳಿದ ಒಬ್ಬವನು. ಸತ್ಯವಾದ ಮಾತು ಜಯಣ್ಣ. ಕೇಳ್ದ ಶಂಕರು? ಅದೋ ನೋಡು, ಶಂಕರು ನಿದ್ದಿಗೆ ಹೋದ. ಅವನ್ ಕನಸಿನಾಗ ಆ ನಾಯಕರ ಆಳಿದ ವೈಭವ, ಓದೋವನ ವೈರಾವೇಶ ಕಾಣ್ಲಿಕ್ಕದ ಅನಿಸ್ತದ. ಈ ಭೂಮಿ ಮೇಲಿ ನಾಡು, ಈ ನಾಡಲ್ಲೆಮ್ಮ ಕೋಟೆ, ಈ ಕೋಟೆಗೆ ನೀನೆ ತಾಯಿ. ಭೂಮಿ ಈ ಭೂಮಿ ಮೇಲಿ ನಾಡು, ಈ ನಾಡಲ್ಲೆಮ್ಮ ದುರ್ಗ, ಈ ದುರ್ಗಕ್ಕೆ ನೀನೆ ತಾಯಿ. ಅಕ್ಕರೆಯ ಹಾಡ ಚಂದ್ರದುರ್ಗೆ, ಧಿಕ್ 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 ಜೈ, ಧಿಕ್ 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 ಜೈ ಚಂದವ್ವ, ಧಿಕ್ ಧಿಕ್ ಜೈ, ಧಿಕ್ 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 ಜೈ, ಧಿಕ್ 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 ಜೈ ಏಕನಾಥಿ, ಧಿಕ್ ಧಿಕ್
ಅಮ್ಮನ ಕರೆಯಿಂದ ನಾಡು, ಈ ನಾಡಿನ ಕರೆಯಿಂದ ನುಡಿಯು, ಈ ನುಡಿಯ ಕರೆಯಿಂದ ಅರಿವು, ಈ ಅರಿವಿನ ಕರೆಯಿಂದ ಶಿವನು, ಆ ಶಿವನು ಕಂದ ಅಕ್ಕರೆಯ ಮನದ ಕನ್ಯ ಗೆಳೆತನ, ಈ ಗೆಳೆಯರಿದ್ದ ಅಕ್ಕರೆಯ ಮನದ ಕನ್ಯ ಜೀವನ, ಈ ಜೀವನಕ್ಕೆ ನಲ್ಮೆಯ ಸಂಗಾತಿ, ನಿಖೈ ಕೈ ಈ ಸಂಗಾತಿಗೆ ಸಂತಿಗೆ ಹೂವಂತೆ, ಹೇ ಕೈ ಭೂಮಿ, ಈ ಭೂಮಿ ಮೇಲಿ ನಾಡು, ಈ ನಾಡಲ್ಲೆಮ್ಮ ಕೋಟೆ, ಈ ಕೋಟೆಗೆ ನೀನೆ ತಾಯಿ. ಶಂಗವ್ವ ದಿಕ್ ದಿಕ್ ಕೈ, ದಿಕ್ 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 ಕೈ, ದಿಕ್ 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 ಕೈ, ಏಕನಾಥಿ ದಿಕ್ ದಿಕ್ ಕೈ. ಈ ಭೂಮಿ ಮೇಲಿ ನಾಡು, ಈ ನಾಡಲ್ಲೆಮ್ಮ ಕೋಟೆ, ಈ ಕೋಟೆಗೆ ನೀನೆ ತಾಯಿ. ಭೂಮಿ, ಈ ಭೂಮಿ ಮೇಲಿ ನಾಡು, ಈ ನಾಡಲ್ಲೆಮ್ಮ ಕೋಟೆ, ಈ ಕೋಟೆಗೆ ನೀನೆ ತಾಯಿ. ಏನ್ ಶಂಕರು ಆಯ್ತಾ ನಿದ್ದಿ? ಅದೇ ಕ್ವಾಟಿ ನಾಯಕರು ಓಬವ್ವ ಅದೆಲ್ಲ ಹೇಳ್ತಿದ್ರಲ್ಲ, ಹಂಗೆ ಮಂಪ್ರು ಬಂದು ಹಾಗೆ ಸ್ವಲ್ಪ ತುಕ್ಕಿಸ್ಬಿಟ್ಟೆ. ಅಂತೂ ನಿನ್ ಮನಸ್ನಾಗ ಲಲಿತಾ ಹಾಡೋದು ಇನ್ನ ಸರಿ ಕಾಣತ್ತಲ್ಲ ಅನಿಸ್ತೈತಿ. ಅವ ನನ್ಗ್ಯಾಕೋ ಏನು ತೋಚೋದು. ಹೆಣ್ಮಕ್ಳ ಬಗ್ಗೆ ನನ್ಗಿದ ಅಭಿಪ್ರಾಯನೇ ಒಂದು ಪ್ರಶ್ನೆ ಆಗೈತಿ. ಹಂಗ ಆದಿಲ್ ಬರ್ತಾ ನಿಮ್ಮಿಬ್ರು ಮಾತು ಕೇಳಿ ಕಂಡದ್ದು ನೋಡೋದ್ ವಿಷಯ ಎಲ್ಲ ನೋಡಿ ನನಗೆ ಯಾಕೋ ನನ್ನ ನಂಬಿಕೆ ಬಗ್ಗೆನೇ ಸವಾಲಾಗೈತಿ. ಶಂಕರು, ನಮ್ ಜೀವನದಾಗ ಎಷ್ಟೋ ವಿಷಯಗಳ ಪೈಕಿ ಇದ್ರಾಗೂ ಯಾವುದು ಸರಿ ತಪ್ಪ ಅಂತಿಲ್ಲಪ್ಪ. ಕಾಲಾಯ ತಸ್ಮೈ ನಮಃ ಅಂತ ನಮ್ ಹಿರಿಯರು ಹೇಳ್ದಂಗ ಎಲ್ಲಾ ಕಾಲಕ್ಕೂ ಸರಿ ತಪ್ಪು ಬದಲಾಗ್ತೈತಿ. ಈಗಿನ ಪ್ರಪಂಚದಾಗ ಗಂಡು ಹೆಣ್ಣು ಭೇದ ಭಾವ ಎಲ್ಲಿ ಮಾತು ಏನೋ ಯೋಚನೆ ಮಾಡ್ಪ. ನಿನಗ ಬೆಳಕು ಕಂಡು ಯಾವ್ದು ಸರಿ ತಪ್ಪು ಅಂತ ಹೇಳಿ ಗೊತ್ತಾಗ್ತದೆ. ನೋಡ್ರಿ, ಬೆಳಕು ಒಂದಾಗ ಹೊಡಿತು, ಈಗ ರಾತ್ರಿ ಆಗಿದೆ. ನನಗೂ 3 ದಿನದಿಂದ ಗಾಡಿ ಓಡಿಸಿ ಮೈಯೆಲ್ಲಾ ತ್ರಾಸಾಗಿದೆ. ಈಗ ಹಾಸನ ಹತ್ರ ಬಂದು ಹಿಡಿದಿದ್ದೀವಿ. ಇಂದು ರಾತ್ರಿ ಇಲ್ಲೇ ಇದ್ದು, ಇಲ್ಲೇ ಎಲ್ಲೋ ಚಿತ್ರದುರ್ಗಲ್ಲೋ ಇದ್ದು ಮುಂಜಾನೆ ಹೊರಡೋಣ.
ಹೌದು ಜಯಣ್ಣ, ನನಗೂ ಕುಂತು ಕುಂತು ಬೆನ್ನು ಮುಳಿ ಎಲ್ಲ ಮುರ್ಕೊಂಡ್ ಬರಾಕತ್ತಾವ್. ಸ್ವಲ್ಪ ಇಲ್ಲೇ ಇದ್ಕೊಂಡು ಬೆಳಿಗ್ಗೆ ಹರಿದ್ಮೇಲೆ ಹೋಗೋಣ. ಅವ ಎಲ್ಲಿದ್ದಿ? ಜಯಣ್ಣ ಜಯಣ್ಣ ಅವ ಅವ ಏನಾಯ್ತು ಶಂಕ್ರು? ಮುಂಜಾನೆದ್ ಯಾಕ ಹಂಗ ಹಂಗ್ ಕೂಗಾಡತಿ? ಅವ ನಿನ್ನ ರಾತ್ರಿ ನೀನು ಜಯಣ್ಣ ಬೆಳಕು ಬೆಳಕು ಅಂತ ಆಡ್ತಿದ್ರಲ್ಲ, ನಾನು ರಾತ್ರಿ ಎಲ್ಲ ನನ್ನ ಅಭಿಪ್ರಾಯ ಬಗ್ಗೆನೆ ವಿಚಾರ ಮಾಡಿ ಮಲಗ್ದೆ. ಕಡೆಗೊಂದು ವಿಚಿತ್ರ ಕನಸು ಬಿತ್ತು. ನನ್ನ ಬುದ್ಧಿಗ ಬೆಳಕು ಕೊಟ್ಟದ ಇವಾಗ. ನಮ್ಮ ನಲ್ತನ
ಟಿವಿನಾಗ ಹಾಡಿಸ್ತೀನಿ. ಹೌದಾ? ಬಹಳ ಸಂತೋಷ ಆಯ್ತು ಶಂಕರು. ಪಾಪ ಆ ಹೆಣ್ಮಗಳಿಗೆ ನೀನ್ ಹೇಳಿದ ವಿಷಯ ಕೇಳಿ ಎಷ್ಟು ಖುಷಿ ಆಗ್ಬೋದು. ಹೌದು, ಅದಕ್ಕೆ ಜಯಣ್ಣ ನಿನ್ನಿಂದ ಇನ್ನೊಂದು ದೊಡ್ಡ ಉಪಕಾರ ಆಗಬೇಕಪ್ಪ. ಅದೇನು ಹೇಳ್ಶಂಕ್ರು? ನೀನ್ ತಿಳ್ಕೊಳ್ಳ ಅಂದ್ರೆ ಹೀಗೆ ಸ್ವಲ್ಪ ಮೈಸೂರಿನಾಗ ತಿರುಗಿಸಿ ನಮ್ ಲೋಲ್ತನ್ನು ಕರ್ಕೊಂಡು ಬೆಂಗಳೂರು ಹೋಗ್ಬೇಕು ಅಂತ. ಅವಳು ಟಿವಿ ಹಾಡು ನಾಡದ್ದೇ ಅಂತ ಹೇಳ್ದಂಗಿತ್ತು. ಹೌದು ಜಯಣ್ಣ, ಅದ್ ಚಲೋ ವಿಚಾರ. ಏನೋ ಆ ದಾರಿ ಸೇರಿಸಿದ ಪುಣ್ಯಾಕ ನಮ್ ಶಂಕರು ಮನ್ಸು ಬದಲಾಗೈತಿ. ನೀನು ಈ ಕೆಲಸ ಮಾಡಿ ಒಂದ್ ಹೆಣ್ಮಗಳ ಕನಸನ್ನ ನನಸು ಮಾಡಿದ ಪುಣ್ಯ ಕಟ್ಕೋಪ. ಏಚೆ ಅದ್ಯಾ ಅಂತ ದೊಡ್ಡ ಮಾತಾಡ್ತಾ ಇದೀಯ ಬೇ? ಇಲ್ಲೇ ಒಂಚೂರು ಬಾಜು ತಿರುಗಿಸಿ ಮೈಸೂರು ಮುಟ್ಕೊಂಡು ನಿಮ್ ಮಗಳನ್ನ ಕರ್ಕೊಂಡು ಬೆಂಗಳೂರಿಗೆ ಹೋಗೋಣ. ನೀವೆಲ್ಲ ರೆಡಿ ಇದೀರಲ್ವಾ? ಹೋಗೋಣ ಬನ್ನಿ. ಏ ಲತಾ, ಓ ಅಜ್ಜಿ, ನೋಡು ನಿಮ್ಮಪ್ಪಂಗ ಓ ಹೌದಾ? ನಡಿ ನಡಿ, ಮತ್ ಬೆಂಗಳೂರಿಗೆ ಹೋಗೋಣ. ವಿವರ್ಣ ಟಿವಿಯ ಕನ್ನಡದ ಕಂಠ ಕಾರ್ಯಕ್ರಮದ ಮತ್ತೊಂದು ಅಂಕಕ್ಕೆ ಪ್ರೇಕ್ಷಕರಿಗೆಲ್ಲ ಸ್ವಾಗತ, ಸುಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮನ್ನು ರಂಜಿಸಿ ನಿಮ್ಮ ಜನಮತ ಗಳಿಸಲು 2 ಸ್ಪರ್ಧಿಗಳು ನಮ್ಮೊಡನೆ ಇದ್ದಾರೆ. ಆ ಇಬ್ಬರು ಸ್ಪರ್ಧಿಗಳನ್ನು ಭೇಟಿ ಮಾಡುವ ಮೊದಲು ಒಂದು ವಿಷಯ. ನಮಗೆಲ್ಲ ತಿಳಿದಿರುವಂತೆ ಇಂದು ನಮ್ಮ ಕನ್ನಡದ ಕಂಠ ಕಾರ್ಯಕ್ರಮದ ಅಂತಿಮ ಸುತ್ತು, ಅಂದರೆ ಫೈನಲ್ಸ್. ಈ ದಿನ ಈ ಸ್ಪರ್ಧೆಯಲ್ಲಿ ಭಾಗವಹಿಸಲು ನಿಮ್ಮಲ್ಲಿ ಬಹಳ ಮಂದಿ ಆಸಕ್ತರು ನಮ್ಮ ಆಡಿಷನ್ಗಳಲ್ಲಿ ಪಾಲ್ಗೊಂಡಿದ್ದೀರಿ. ಕನ್ನಡಿಗರೇ ಅಲ್ಲದೆ ದೂರದಿಂದ ಬಂದು ಇಲ್ಲಿ ನೆಲೆಸಿರುವ ಅನ್ಯ ಭಾಷಿಕರು ಕೂಡ ನಮ್ಮಲ್ಲಿ ಆಡಿಷನ್ಗೆ ಬಂದು ತಮ್ಮ ಗಾಯನ ಕೌಶಲ್ಯವನ್ನು ಮೆರೆದರು. ಅಂತಹ ಕೆಲವು ಮರೆಯಲಾಗದ ಸ್ಪರ್ಧಿಗಳ ಆಡಿಷನ್ ಟೇಪ್ಸ್ಗಳನ್ನು ನಾವೀಗ ನಿಮ್ಮೊಡನೆ ಹಂಚಿಕೊಳ್ಳುತ್ತಿದ್ದೇವೆ. ಬನ್ನಿ, ನಮ್ಮ ಇಂದಿನ ಸ್ಪರ್ಧಿಗಳು ಬರುವ ಮುನ್ನ ಈ ಆಡಿಷನ್ಗಳ ಕೆಲವು ತುಣುಕುಗಳನ್ನು ನೋಡೋಣ. ಯಾರ್ರಿ ಅಲ್ಲಿ? ಆ ಮಿಸ್ಟರ್ ಕುಟ್ಟಿನ ಒಳಗ್ ಕಳಿಸ್ರಿ. ಚಾ ತುಂಬಾ ಚೆನ್ನಾಗಿದೆ, ತಗೊಳ್ಳಿ. ഞാൻ വസൂലി ഡീകുട്ടി ഓസ്കർ വിന്നർ റെസൂൽ പുകുട്ടി ഇരിക്കാരല്ല, ഞാൻ അവരെ കസിന്നു. ടാലന്റ് ನಮ್ಮ ಬ್ಲಡ್ಡಿನಲ್ಲೇ ಇದೆ. ಅದಕ್ಕೆ ಗೆನ್ನಡ ಚಿತ್ರ ವ್ಯಕ್ತಿ ಕುಂಪರ ತುಂಬಾ ಪ್ರಾಣ. ಆ ಥರ ಹಾಡು ಹೇಳ್ತೀನಿ, ಕೇಳಿ. ಗಂಡೆ ಹರಿಯ ಗಂಡೆ, ಗಂಡೆ ಹರಿಯ ಗಂಡೆ, ದೇವಾತಿ ದೇವ ತನುಜಾತಿ ವಂದ್ಯ ತರಣೀಶನ ದಿವ್ಯ ಚರಣ ಕಮಲ ಯುಗವ. ಗಂಡೆ ಹರಿಯ ಗಂಡೆ, ಗಂಡೆ ಹರಿಯ ಗಂಡೆ. ಏ ಟೀಗುಟಿ, ಸಾಕ್ ನಿಲ್ಸಯ್ಯ. ಗಂಡೆ 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 ಅಂತ ಹೊಡ್ಕೋತಾ ಇದೆಯಲ್ಲ ಆವಾಗ್ಲಿಂದ. ನೋಡಿದ್ರೆ ಗೊತ್ತಾಗಲ್ಲ ಅವ್ನು ಗಂಡು ಅಂತ. ತಾ ಹೇಳಕ್ಕಾಗ್ದೆ ಕನ್ನಡದ ಕೊಲೆ, ಕನ್ನಡದ ಕೊಲೆ ಮಾಡ್ಬಿಟ್ಟಿಲ್ಲ. ಸರಿ, ಹಾಳಾಗೋಗ್ಲಿ. ಗಾಯಿಂದಾನೆ ಶುರು ಆಗುವಂತ ಹಾಡು ಹೇಳಿ ನಿಮ್
ಕನ್ನಡ ಪಾಂಡಿತ್ಯನ ತೋರಿಸು ನೋಡೋಣ. ಎಂದೇ ಗುರುವಾಯೂರಪ್ಪ, ನಿಮಗೆ ಗಾಯನ ಆಡಬೇಕು ತಾನೆ? ನಮ್ಮ ಡಾಕ್ಟರ್ ರೀಜಕುಮಾರ್ ಇರ್ತಾರಲ್ಲ, ಅವ್ರ ಹಾಡು ಹೇಳಿಕೆ ನಿಮಗೆ. ಕಿಣಿಯೇ ನನ್ನ ಅರ ಕಿಣಿಯೇ, ಕಿಣಿಯೇ ನನ್ನ ಅರ ಕಿಣಿಯೇ, ಸಂಚೆಯಲಿ ಈ ಏಕಾಂತದಲ್ಲಿ ಇದರಿಲ್ಲವೇನು, ಸುಗಮಿಲ್ಲವೇನು. ಕಿಣಿಯೇ ಹೇ ಕಿಣಿಯೇ ನನ್ನ ಅರ ಕಿಣಿಯೇ. ಮಿಸ್ಟರ್ ಬ್ಯೋಂಕೇಶ್ ರೇ, ಒಂಟಿಸಿ ಸೀನಪ್ಪ, ಅಕ್ಷಿ ಅಲ್ರಿ, ಪಕ್ಷಿ. ಬ್ಯೋಂಕೇಶ್ ಪಕ್ಷಿ, ಕಳಿಸ್ರಿ ಅವ್ರನ್ನ. ಲಕ್ಷ್ಮೀ 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 ಗೋರಮ್ಮ ಬೆಂಗಾಲಿ ಬಾಬು, ಸಾಕ್ ನಿಲ್ಲಿಸ್ರಿ. ಬೋರಮ್ಮ ಬೋರಮ್ಮ ಅಂತ ಕತ್ ಕೂತಿರಲ್ರಿ. ಅಲ್ಲ, ಕನ್ನಡ ಮಾತಾಡಕ್ಕೆ ಬರಲ್ಲ, ಹಾಡಕ್ ಬಂದ್ಬಿಟ್ಟಿದ್ದೀರಾ? ಏ ಕನ್ನಡ ಬಾಬು, what did you say? What did you say? Omi Olapan mein khat kuita? Did you know? Omi voice Roshogola tara sweet. Did you say Hodok Parala? Otodok Parala? Did you listen to Carnatic Sangeet? You want film Sangeet? Not a Sharma Baba Sangeet? ವಿಶ್ವನಾಥನು ತೊಂದೆಯಾದರೆ ವಿಶ್ವಲಕ್ಷಿತೋ ಇಯೋಲವೇ. ವಿಶ್ವನಾಥನು ತೊಂದೆಯಾದರೆ ವಿಶ್ವಲಕ್ಷಿತೋ ಇಯೋಲವೇ. ಯಶೋದೆ ಕೃಷ್ಣನ ಉಳಿಸಿದರೇನು, ಯಶೋದೆ ಕೃಷ್ಣನ ಉಳಿಸಿದರೇನು, ಏ ಭೋಗಿಗೆ ಅವನು ಕೊಂದೋಲೋಲವೇ. ವಿಶ್ವನಾಥನು ತೊಂದೆಯಾದರೆ ವಿಶ್ವಲಕ್ಷಿತೋ ಇಯೋಲವೇ. And now, do you want romantic Sangeet? Sahasra Shiva Vishnu Bhargan Sangeet? ಹೇಗಿತ್ತು ಕೋಲಾರ ಸೌದಿ? ನಾನು ಮೋನೆನಲ್ಲಿ ಪೋಂಗ್ಲ, ಆಫೀಸ್ನಲ್ಲಿ ಓಂಗ್ಲ, ಮಧ್ಯ ರೋಡಲ್ಲಿ ಹೋಗ್ಲ ಬಾಗ್ಲ. ಹೋಗ್ಲ ನೋಡಿದ್ರಲ್ಲ ವೀಕ್ಷಕರೇ, ನೀವೇ ನೋಡಿದ ಹಾಗೆ ಇಂಥ ಸಾವಿರಾರು ಸ್ಪರ್ಧಾಳುಗಳಲ್ಲಿ ನೀವು ಮತ ಚಲಾಯಿಸಿ
ಆಯ್ಕೆ ಮಾಡಿದ ಆ ಇಬ್ಬರು ಸ್ಪರ್ಧಿಗಳು ಇಂದು ಈ ಫೈನಲ್ಸ್ನಲ್ಲಿ ಭಾಗವಹಿಸಲಿದ್ದಾರೆ. ಮೊದಲನೆಯ ಸ್ಪರ್ಧಿಯಾಗಿ ನಿಮ್ಮ ಮುಂದೆ ತಮ್ಮ ಕಂಠ ಪ್ರದರ್ಶನ ಜೊತೆಗಿನ ನೃತ್ಯ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ ನಮ್ಮ ಜಮಖಂಡಿ ಜಿಲ್ಲೆಯ ಜಬರ್ದಸ್ತ್ ಜಾಯಮಾನದ ಜೂನಿಯರ್ ಜಂಬುಕೇಶ್ವರ ಬಿರಾದಾರ್ ಉರ್ಫ್ ಜುಜುಬಿ. ಮತ್ತೆ ಅವರ ಜೊತೆಯಾಗಿ ಚಿಪ್ಮನ್ಸ್ ಎಂದೇ ಪ್ರಸಿದ್ಧರಾಗಿರುವ ಬೆಂಗಳೂರಿನ ಚಿಪ್ಪು ಮತ್ತು ಮಂಕ ಸೋದರರು. ನಿಮಗೆ ಜುಜುಬಿಯವರ ಹಾಡು ಇಷ್ಟವಾಗಿದ್ದಲ್ಲಿ ನಿಮ್ಮ ವೋಟ್ ಮಾಡಬೇಕಾದ ದೂರವಾಣಿ ಸಂಖ್ಯೆ 1111 ಅಲ್ಲಿಗೆ ಜುಜುಬಿ ಎಂದು SMS ಮಾಡಿ. ಮತ್ತೊಮ್ಮೆ ಸಂಖ್ಯೆ 1111 ಜುಜುಬಿ. ಬನ್ನಿ ನಮ್ಮ ಮುಂದಿನ ಸ್ಪರ್ಧೆಯನ್ನು ಭೇಟಿ ಮಾಡೋಣ. ಇನ್ನು ಮುಂದೆ ನಮ್ಮ ಮುಂದೆ ತಮ್ಮ ಗಾಯನವನ್ನು ಪ್ರಸ್ತುತಪಡಿಸುವವರು ಬೀದರ್ ಜಿಲ್ಲೆಯ
ಮಕ್ಕೂರು ತಾಲೂಕಿನ ಲಲಿತಾ ಲಿಂಬಾವಳಿ. The scars of yours remind me of us, they keep me thinking that we almost had it all. The scars of your love, they leave me breathless. I can't help feeling we could have had it all. Rolling in the deep, you have my heart inside your hand, but you played it to a thief. ಪ್ರೇಕ್ಷಕರೇ, ಲಲಿತಾ ಲಿಂಬಾವಳಿಯ ಆ ಸುಮಧುರ ಗಾಯನ ನಿಮಗಿಷ್ಟವಾಗಿದ್ದಲ್ಲಿ ನೀವು SMS ಮಾಡಬೇಕಾದ ಸಂಖ್ಯೆ 1111, ಅದರಲ್ಲಿ ಲಿಲ್ಲಿ ಎಂದು ನಮೂದಿಸಿ. ಮತ್ತೊಮ್ಮೆ SMS ಮಾಡಬೇಕಾದ ಸಂಖ್ಯೆ 1111 ಲಿಲ್ಲಿ. ಇಲ್ಲಿಗೆ ಇಂದಿನ ಕನ್ನಡದ ಕಂಠ ಕಾರ್ಯಕ್ರಮದ ಈ ಅಂಕ ಮುಗಿದಿದೆ. ಮುಂದಿನ ವಾರ ಮತ್ತೆ ಸಿಗೋಣ. ಕ್ಷಣದ ಬುದ್ಧಿ ಇಲ್ಲದ ಸುದ್ದಿಗಾಗಿ ನೋಡುತ್ತೀರಿ ನಿಮ್ಮ ವಿವರ್ಣ ಟಿವಿ. ನಮಸ್ಕಾರ. ಏನ್ ಚಂದ ಹಾಡ್ದ ನನ್ನವ್ವ ನೀನು. ನನ್ ಕಣ್ಣ ನಿನಗ್ ಬಿದ್ದಾತು. ನೋಡ್ದೇನೋ ಶಂಕರು, ಈಗೇನ್ ಹೇಳ್ತಿ ನಿನ್ನ ಹೆಣ್ಮಗಳ ಬಗ್ಗೆ? ನಾನೇನಂತ ಹೇಳಿ ಅವ ನಮ್ ಲಲಿತನ್ಗೆ ಇಷ್ಟ ಚಂದದ ಕಂಠ ಶಿವ ಕೊಟ್ಟವನೇ ಅನ್ನೋದು ಕೂಡ ನನ್ಗೆ ಇಷ್ಟ ದಿನ ತಿಳಿದು. ನನ್ ಬುದ್ಧಿ ಬರೀ ಹೆಣ್ಮಕ್ಳು ಹಾಡ್ ಕುಡ್ದು ಕುಣಿಬಾರ್ದು, ಮನೆಯೊಳಗೆ ಇರ್ಬೇಕು ಅನ್ನೋ ತಪ್ಪ ಯೋಚನೆ ಒಳಗೆ ಇದ್ಬಿಟ್ಟು ನೋಡು. ನಿನ್ನ ಯೋಚನೆ ತಪ್ಪಂತ ಹೇಳಿ ಯಾಕೆ ಹೇಳ್ತಿ ಶಂಕರು? ನಿನ್ ಮಗಳು ಕ್ಷೇಮವಾಗಿರ್ಬೇಕಂತ ಹೇಳಿ ಅಪ್ರಾಗಿ ನೀ ಯೋಚನೆ ಮಾಡೋದ್ರಾಗ ತಪ್ಪೇನಿಲ್ಲ. ಇದ್ರಾಗ ಯಾವ್ದು ತಪ್ಪು ಯಾವ್ದು ಸರಿ ಅಂತ ಹೇಳಿ ನಿರ್ಧಾರ ಮಾಡ್ಬೇಕಾಗಿರೋದು ನೀನ. ಆದ್ರ ಒಂದು ಮಾತು ಮಾತ್ರ ಖರೆ ಐತಿ ನೋಡು. ಹೆಣ್ಮಕ್ಳಂದ್ರ ಅವರು ಕೈಲಾಗದವ್ರು, ಅವ್ರ ಜಾಗ ಮನೆಯೊಳಗ್ ಮಾತ್ರ
ಮತ್ತ ಎಲ್ಲಕ್ಕಿಂತ ಹೆಚ್ಚಾಗಿ ಈ ಗಂಡಸರಿದಾರಲ್ಲ ಹೆಣ್ಮಕ್ಳ ಮ್ಯಾಲ ಮಾಡೋ ದಾಂಧಲೆ ಅನ್ಯಾಯಕ್ಕೆಲ್ಲ ಹೆಣ್ಮಕ್ಳು ಮನಿ ಬಿಟ್ಟು ಹೊರಗೆ ಬರೋದ ಕಾರಣ, ಅವ್ರ ಮನ್ಯಾಗಿರೋದ ನಮ್ಮ ಪದ್ಧತಿ ಅಂತ ಹೇಳಿ ವಾದ ಐತಿ ನೋಡು. ಅದು ತಪ್ಪು. ಇಷ್ಟ ಆದ್ರೂ ಯತ್ರ ನಾರ್ಯಂತು ಪೂಜ್ಯತೆ ಅಂತ ಜಗತ್ಗೆಲ್ಲ ತೋರಿಸಿದ ಸಂಸ್ಕೃತಿ ಪದ್ಧತಿ ನಮ್ದ ಅಲ್ಲೇನೋ. ಖರೆ ಮಾತು ಹೇಳಿದೆ ಬೇ. ಅಂತೂ ನಿಮ್ ಮೊಮ್ಮಗಳ ಕಾರಣದಿಂದ ನಮ್ ಶಂಕರ್ ಮನಸ್ಸು ಯೋಚನೆಗಳು ಬದಲಾದ ಹಾಗೆ ಈ ಲೋಕಕ್ಕೆಲ್ಲ ಇದೇ ರೀತಿ ಭಾವನೆಗಳು ಬದಲಾದ್ರೆ ನಾವು ಪಟ್ಟ ಶ್ರಮ ಸಾರ್ಥಕ. ಸರಿ, ನಡೀರಿ. ಇನ್ನು ಭಯಂಕರ ಬೆಂಗಳೂರು ಟ್ರಾಫಿಕ್ ನಲ್ಲಿ ನಿಮ್ ದೊಡ್ಡ ಮಕ್ಕಳ ಮನೆ ಬೇರೆ ಸೇರ್ಬೇಕು. ನಡೀರಿ, ಹೋಗೋಣ. Microsoft did only Windows. Look at them. ಈಗ ನಾವು ಕಲಾವಿದರ ಪರಿಚಯ ಮಾಡಿಕೊಡ್ತೀನಿ. ಈ ಸೋಮನ ಮುಖವಾಡ ಮತ್ತು ಲಾವಣಿ ಹುಡುಗರ ಮುಖವಾಡ ತಯಾರು ಮಾಡಿದವರು ದುನಿತಾ ಅಂಡ್ ರಮೇಶ್ ಯಲಮನಿ. ಪ್ರಾಕ್ಟೀಸ್ ಸೆಷನ್ಗಳಲ್ಲಿ 55 ಜನರು ಊಟ ಉಪಚಾರ ವ್ಯವಸ್ಥೆ ಲೀಲಾರಾವ್. ಹೆಂಗಸರ ವಸ್ತ್ರಾಲಂಕಾರ ಹೇಮಾ ರಾಜಲಕ್ಷ್ಮಿ. ಬ್ಯಾಕ್ ಸ್ಟೇಜ್ ಹೆಲ್ಪರ್ಸ್ ವಿಜಯ, ವಿದ್ಯಾ, ಶಶಿ ಅಂಡ್ ವಿದ್ಯಾರಾವ್. HK ಟೀಮಿನ ಹೊಸ ಪ್ರಯೋಗ ಏನಪ್ಪಾ ಅಂದ್ರೆ 8 ರಿಂದ 13 ವರ್ಷದ ಮಕ್ಕಳು ಅವರೇ ನೃತ್ಯ ಸಂಯೋಜನೆ ಮಾಡಿಕೊಂಡ ವಿಷಯ. ಐಗಿರಿ ನಂದಿನ ಹಾಡಿನ ಪಾಶ್ಚಾತ್ಯ ವಾದ್ಯವೃಂದಕ್ಕೆ ನೃತ್ಯ ಮಾಡಿದ ಜಿಂಕೆ ಗ್ರೂಪ್. ಇದು ತಂಡದಿಂದ ಮಾಡಿದ ಮೊದಲ ಪ್ರಯೋಗ. ಜಿಂಕೆ ಗ್ರೂಪಿನ ಮಾರ್ಗದರ್ಶಕರಾಗಿ ಲಕ್ಷ್ಮಿ ವಶಿಷ್ಠ್ ಮತ್ತು ಮೇಘಾ ಮುರಳಿ. ಕಾಣದಂತೆ ಮಾಯವಾದ ಅಂತ ಪುನೀತ್ ರಾಜ್ಕುಮಾರ್ ಅವರಿಗೆ ಹಾಡಿದ ಡ್ಯಾನ್ಸ್ ಮಾಡಿದ ಹುಲಿ ಗುಂಪು ನಿಮ್ಮ ಮುಂದೆ ಗರಿ ಕೆದರಿ ನಾಟ್ಯವಾಡಿದ ನವಿಲ್ ಗ್ರೂಪು. ಈ ಎರಡು ಗುಂಪನ್ನು ತಯಾರು ಮಾಡಿದವರು ಸ್ಮಿತಾ ಭರದ್ವಾಜ್. ಇವರು ನಮ್ಮ HK ಟೀಮ್ನ ಮುಖ್ಯ ಕಲಾಗಾರ್ತಿ, ಆರ್ಟ್ ಡಿಸೈನರ್ ಕೂಡ. ಲಾರಿ, ಕೋಟೆ, ವಠಾರದ ಮನೆ ಬಾಗಿಲನ್ನೆಲ್ಲ ಇವರೇ ತಯಾರು ಮಾಡಿರೋದು. ಕಲ್ಲರಳಿಗೆ ಹೂವಾಗಿ ಚಿತ್ರದ ಬಾರಪ್ಪ ಬೆಳ್ಳಿ ದೀಪ ಹಾಡಿನ ಮೂಲಕ ಸಿಯಾಟಲ್ನ ಮೋಡ ಕವಿದ ವಾತಾವರಣದಲ್ಲಿ ಚಂದ್ರನ ಅಪರೂಪದ ದರ್ಶನ ಮಾಡಿಸಿದ ಗುಬ್ಬಚ್ಚಿ ಗ್ರೂಪ್. ಈ ಪುಟಾಣಿಗಳನ್ನ ತಯಾರು ಮಾಡಿದವರು ಮಿಲಿ ಪ್ರಸನ್ನ. ಲಾವಣಿ ಏನ್ ಚಂದಾನೆ ಹುಡುಗಿ ಜ್ವಾಲ ಈ ಭೂಮಿ ಅಂತ ನೃತ್ಯ ಮಾಡಿ ಈ ವೇದಿಕೆ ಹಾಗೂ ಸಭಾಂಗಣದ ರಂಗೇರಿಸಿದ ಸಿಂಹಿಣಿ ಗ್ರೂಪ್. ನೃತ್ಯ ಸಂಯೋಜನೆ ಮಾಡಿದವರು ಗೌರಿ ರಮೇಶ್. ದಿವಂಗತ PB ಶ್ರೀನಿವಾಸ್ ಅವರ ಸವಿ ನೆನಪು ತಂದು ತಾಯಿಯ ದಯೆಗಾಗಿ ಹಾಡಿಗೆ ಸೋಮನ ಕುಣಿತ, ತಮಟೆ ವಾದ್ಯ ಹಾಗೂ ಹುಲಿ ವೇಷದಂತೆ ಜನಪದ ಕಲೆಗಳನ್ನು ಹಾಗೂ ಹುಬ್ಳಿ ಹುಡುಗರ ಡ್ಯಾನ್ಸ್ ಮಾಡಿದ ಸಿಂಹ ಗ್ರೂಪ್. ಇದನ್ನು ಸಂಯೋಜನೆ ಮಾಡಿದವರು ಗುರುಪೂರ್ಣ ವಶಿಷ್ಠ್. ಇಫ್ ಯು ಕಮ್ ಟುಡೇ ಅಂತ ಅಣ್ಣಾವರ ನೆನಪು ಮಾಡಿಕೊಟ್ಟ ಹಾಡಿಗೆ ನೃತ್ಯ ಮಾಡಿದ ಜುಜುಬಿ ಪಾತ್ರದಲ್ಲಿ ರೋಹನ್ ನರಸಯ್ಯ. ಮತ್ತೆ ಚಿಪ್ಮಂಕ್ಸ್ನ ಸೋದರರ ಪಾತ್ರದಲ್ಲಿ ಪ್ರಶಾಂತ್ ಮತ್ತು ಪ್ರಸನ್ನ.
ಕೂಡ್ಲಿ ಸೋದರರು. ಈ ಕಾರ್ಯಕ್ರಮ ಶುರುವಿನಲ್ಲಿ ಬಂದ ವಟಾರದ ದೈನಂದಿನ ದೃಶ್ಯಕ್ಕೆ ಮತ್ತು ಜೀಜಿ ಪದ ಸುಮಧುರವಾಗಿ ಹಾಡಿದವರು ಹೇಮಾ ರಾಜಲಕ್ಷ್ಮಿ ಹಾಗೂ ಶ್ರೀವತ್ಸ ಶ್ರೀನಿವಾಸನ್. ಈ ಭಾಗವನ್ನು ಸಂಯೋಜಿಸಿದವರು ರಾಗಿಣಿ ಶ್ರೀನಿವಾಸಮೂರ್ತಿ. ನಾಟಕದಲ್ಲಿ ಬರುವ ಸನ್ನಿವೇಶದಲ್ಲಿ ಬೀದರು, ಗುಲ್ಬರ್ಗ, ಬಿಜಾಪುರ, ಹಾವೇರಿ, ಬಂಕಾಪುರ, ಕಳಸಾಪುರ, ಚಿತ್ರದುರ್ಗ, ಹುಬ್ಬಳ್ಳಿ, ಹಾಸನ, ಮೈಸೂರು, ಬೆಂಗಳೂರು ಅಂತ ಕರ್ನಾಟಕ ದರ್ಶನ ಮಾಡಿಸಿ ಹೆಣ್ಣು ಮಕ್ಕಳಿಗೆ ಸರಿಸಮಾನ ಹಕ್ಕು ಇದೆ ಅಂತ ತೋರಿಸಿ ಹಾಡು ಹಳೆಯದಾದರೂ ಭಾವ ನವೀನ ಅಂತ ತೆರೆಯ ಮೇರೆಯ ಹಿಂದೆ ಕುಳಿತ ಸೂತ್ರಧಾರ ರಮೇಶ್ ಬೆಂಗಳೂರು. ಈ ನಾಟಕದ ಸಂವಾದಕ್ಕೆ ಕಂಠದಾನ ಮಾಡಿದವರು ಶ್ವೇತಾ ಕಲಾಮತ್, ಬಸು ಹಿರೇಮಠ್, ವಿಕ್ರಮ್ ರಾವ್, ಶ್ರೀವತ್ಸ ಶ್ರೀನಿವಾಸನ್, ರಮೇಶ್ ಬೆಂಗಳೂರು, ವಿನೋದ್ ಶಾನ್ಭೋಗ್, ಜೆ ರಾಮಸ್ವಾಮಿ, ನೀತಿ ಬೇಲೂರು ಮತ್ತು ಗುರುಪೂರ್ಣ ವಶಿಷ್. ಈ ನಾಟಕದ ಪಾತ್ರಧಾರಿಗಳು ಲಾರಿ ಡ್ರೈವರ್ ಜಯಣ್ಣ, ವಿನೋದ್ ಶಾನ್ಭೋಗ್, ಅಜ್ಜಿ ರಾಗಿಣಿ ಶ್ರೀನಿವಾಸಮೂರ್ತಿ, ಶಂಕರು ಜೆ ರಾಮಸ್ವಾಮಿ, ಮನೆ ಮಾಲೀಕ ರಮೇಶ್ ಯಲಮನಿ. ಕನ್ನಡದ ಕಂಠ ಶೋ ಹೋಸ್ಟ್ ವಿಕ್ರಮ್ ರಾವ್. ಟೀ ಅಂಗಡಿ ಕುಟ್ಟಿ ಕೃಷ್ಣ ಕಶ್ಯಪ್. ಬಂಗಾಳಿ ಬಾಬು ಶ್ರೀವತ್ಸ ಶ್ರೀನಿವಾಸನ್ ಮತ್ತು ಲಲಿತಾ ಪಾತ್ರದಲ್ಲಿ ಗಾಯನ ಮಾಡಿದ ನೀತಿ ಬೇಲೂರ್. ನಂದೀಶನ ಪಾತ್ರದಲ್ಲಿ ಅತುಲ್ ರಾವ್. Give them a big hand, ladies and gentlemen. They put on a spectacular show. ಮತ್ತೆ ಈ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕೆ ನಮ್ಮ ಪೋರ್ಟ್ಲೆಂಡ್ನಿಂದ ಬಹಳಷ್ಟು ಕಾರ್ಯಕರ್ತರು ಶ್ರಮ ಪಟ್ಟಿದ್ದಾರೆ. ಎಲ್ಲರ ಹಿಂದೆ ನಿಂತು ಎಲ್ಲರ ಕೈಕಾಲು ಆಡಿಸಿ ಯಾವಾಗಲೂ ನೇಪಥ್ಯದಲ್ಲಿ ದಾರಿ ತೋರಿಸುವವರು ಆನಂದವರ್ಧನ. ಎಲ್ಲ ಕೆಲಸ ಮಾಡಿ ಬಾಗಿಲಲ್ಲಿ ನಿಂತವರು ಬೆಂಗಳೂರು ರಾಮಪ್ರಸಾದ್. ಮೈಕಾಸುರನ್ನು ಮರ್ದಿಸಿ ಈ ರೂಪಕಕ್ಕೆ ಶಬ್ದ ಕೊಟ್ಟವರು ರಮೇಶ್ ಕೃಷ್ಣಮೂರ್ತಿ. ಕಲಾವಿದರ ಆತಿಥ್ಯ ನೆರವೇರಿಸಿದವರು ಗೋಕುಲ್. ಇವರೆಲ್ಲರಿಗೂ ಸಹಾಯಕರ್ತ ಮತ್ತು ನಿಸ್ವಾರ್ಥ ಸೇವಕ ಪ್ರಜ್ವಲ್ ಮೋಹನ್ ಹಾಗೂ ICA ಮೂಲಕ ಈ ಕಾರ್ಯಕ್ರಮವನ್ನು ಪ್ರಸರಿಸಿದವರು ಜೇಸನ್ ಮೋದಿ. ಮತ್ತೆಲ್ಲರಿಗೂ ಹರಡಿದವರು ಮಿನಿ ಜಯರಾಜ್. ಈ ಕಲಾವಿದರ ತಂಡಕ್ಕೆ ಭೋಜನ ತಯಾರಿಸಿದ ತಂಡ ಜಯಶ್ರೀ ವರ್ಧನ, ಪರಿಮಳ ತಿರುಮಲಿ, ರಾಧಿಕಾ ನಾರಾಯಣನ್, ನಂದಿನಿ ತಿರುವಲ್ಲೂರ್, ಚಿತ್ರಾ ಶ್ರೀಧರ್, ವೀಣಾ ಅನಿಲ್, ಚಂದ್ರಿಕಾ ಗೋಕುಲ್, ಜ್ಯೋತಿ ಕಲಾವರ್. ಈ ಮಹಿಳೆಯರೆಲ್ಲ ಈಗ ವೇದಿಕೆ ಮೇಲೆ ಬಂದು ಈ ನಮ್ಮ ಮಿತ್ರ ಕಲಾವಿದರಿಗೆ ಒಂದು ಫಲಕವನ್ನು ಕೊಡಬೇಕು ಅಂತ ವಿನಂತಿಸಿಕೊಳ್ತೇನೆ. ಬನ್ನಿ. ಒಂದು ನಿಮಿಷ.
ಸುಮಾ ಕೃಷ್ಣಮೂರ್ತಿ, ನನಗೆ ಗೊತ್ತು ನಿಮ್ಮ ಯಜಮಾನರು ನಿಮ್ಮ ಪಕ್ಕದಲ್ಲಿ ಬಿಸಿಬೇಳೆ ಬಾತ್ ಮಾಡಿದ್ದಾರೆ ಅಂತ. ಇಬ್ರು ಬನ್ನಿ. Come on. Give it to Rahil. Please. So thank you all, ladies and gentlemen. I hope you all enjoyed the show, and we hope to get them back again in Portland again on a nicer stage. Thank you. So I would like to ಇಲ್ಲಿ ಪೋರ್ಟ್ಲೆಂಡ್ ಕನ್ನಡಿಗರೇ ಅಲ್ಲದೆ ಕನ್ನಡಿಗರು ಇರೋದ್ರಿಂದ just speak English just so that I am equitable to everyone. So my name is Ramesh Bangalore, and I have a great fortune and opportunity and the blessing of my entire team that they trust and just go with what I ask them to do. So first of all, I would like to thank all of them and all our families who are, many of them are sitting over there, our parents, kids, grandparents, and all these people who are all family members who spent pretty much every weekend the last 6 weeks for this show and about 8 weekends in from January through May for our Ugadi show, which was the exact same show that we put up in Seattle. So I would like to thank my entire team, and I would like to give them a big hand from my side for everything that they have been doing and everything that they will continue to do. And also my heartfelt thanks to the entire Portland Kannada Kota, starting with Sri Anandavardhana and Nagendra, Ramesh Krishnamurthy, and Pratyod, and Varun, who is local Portlandite, I think that's right now, who is helping us with our own video. So thank you so much for your very gracious hosting, and thank all the ladies and probably the gentlemen for, I hope and I think and I'm sure, the fantastic food that's waiting for us. So we are really, really thankful for, again, once again for the Portland Kannada Kota for hosting us. And I think we mentioned somewhere, this is the very first time that 70 of us, 55 on stage and 55 behind us supporting us, 70 of us got on the bus. Most of us got up at like 4, including the kids. Got on the bus, got here on time, and we are extremely fortunate and thankful for all the gracious hosting that our hosts have provided us. Thank you so much, and we look forward to seeing you.